ಸಂತೋಷ್ ಲಾಡ್ ಅವರಿಗೆ ಈ ಬಾರಿಯ ಚುನಾವಣೆ ಗೆಲ್ಲೋದಿರಲಿ ಕ್ಷೇತ್ರನೇ ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಅಂತ ನನಗೆ ಟಿಕೆಟ್ ಕೊಟ್ಟ ನಂತರ ಅಲ್ಲಿ ಕಾಂಗ್ರೆಸ್ ಗೆಲ್ತು. ಅಲ್ಲಿ 46,000 ಓಟ್ನಲ್ಲಿ ಗೆದ್ದೆ. ತಿರ್ಗಾ 2018 ಇಸ್ವಿಯಲ್ಲಿ ಸೋತಿದ್ದು ನಿಜ. ಗಣಿಗಾರಿಕೆ ಮುಗಿದೋಯ್ತಾ, ಬಿಸ್ನೆಸ್ ಮುಗಿದೋಯ್ತಾ? ಸೊ 1956 ಮೈನಿಂಗ್ ಮಾಡ್ತಕ್ಕಂಥವ್ರು ನಾವು. ಮೈನಿಂಗ್ ವಿಲ್ ನೆವರ್ ಗಾಡ್ ಆಫ್ ಮೈ ಬ್ಲಡ್, ಮೈನಿಂಗ್ ವಿಲ್ ಬಿ ದೇರ್. ಕಾಂಟ್ರವರ್ಸಿಗೆ ಮತ್ತೊಂದು ಹೆಸರು ಲಾಡ್ ಬ್ರದರ್ಸ್ ಅನ್ನುವಂಥದ್ದನ್ನು ಒಂದಷ್ಟು ವರ್ಷ ಕರ್ನಾಟಕ ನೋಡಿತ್ತು. ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ ಒನ್ಸ್ ಅಗೇನ್, ಯಾವುದೇ ರೀತಿ ಇಲ್ಲಿಗಲ್ ಆ್ಯಕ್ಟಿವಿಟಿಯಲ್ಲಿ ನಾವೆಲ್ಲ ಐ ಆಮ್ ವೆರಿ ಪ್ರೌಡ್ ಆಫ್ ದಟ್. ಡಿ.ಕೆ. ಶಿವಕುಮಾರ್ ಕೊಟ್ಟಂತ ಉತ್ತರಕ್ಕೆ ಬರ್ತಾ ಇದ್ದೀನಿ. ನಮ್ಮ ನ್ಯಾಷನಲ್ ಲೀಡರ್ ಇದ್ದಾರೆ ಅವರು, ಚೀಫ್ ಮಿನಿಸ್ಟರ್ಗೂ ನನಗೆ ಇಬ್ಬರಿಗೂ ಬೇರೆ ಓಡಾಡಿ ಅಂತ ಹೇಳ್ತಾರೆ. ಅವ್ರ ಸಲಹೆ ಎಲ್ಲ ಗಂಭೀರವಾಗಿ ಆಲೋಚನೆ ಮಾಡ್ತಾರೆ, ಮಾಧ್ಯಮದ ಮುಂದೆ ಮಾತಾಡ್ತಾರೆ. ಬಟ್ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಚರ್ಚೆ ಆಯಿತು. ಅವ್ರು ಇವನ್ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹಿ ಫೀಲ್ಸ್ ದೇ ಶುಡ್ ರೆಪ್ರೆಸೆಂಟ್ ದ ಕಾನ್ಸ್ಟಿಟ್ಯೂನ್ಸಿ, ಗೆದ್ದು ಬರಬೇಕು. ದೇ ಬೋತ್ ಆರ್ ರೈಟ್ ಇನ್ ದರ್ ಓನ್ ವೇಸ್. ಸಿದ್ದರಾಮಯ್ಯನವರ ಬಣ ಒಂದು, ಡಿ.ಕೆ. ಶಿವಕುಮಾರ್ ಅವರ ಬಣ ಒಂದು, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ದಿರಾ ಇದ್ದೀರಾ? ನಾವು ನನ್ನ ಚಿಕ್ಕನದಲ್ಲೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಬೆಳೆದಿರ್ತಕ್ಕಂಥದ್ದು. ಮೈ ಪೊಲಿಟಿಕಲ್ ಕ್ಯಾರಿಯರ್ ಬಿಕಾಸ್ ಐ ಕೇಮ್ ಫ್ರಮ್ ಜನತಾದಳ, ಅವ್ರ ಜೊತೆ ಬೆಳೆದಿರೋದು. ಕುಮಾರಸ್ವಾಮಿ ಅವ್ರು ಕರೆದಿಲ್ಲ ಬನ್ನಿ ವಾಪಸ್ ಅಂತ? ಕುಮಾರಸ್ವಾಮಿ ಅವರು ಬಿನ್ ವೆರಿ ಕ್ಲೋಸ್ ಟು ಮೀ, ಅಷ್ಟೇ ಪ್ರೀತಿ ವಿಶ್ವಾಸ ಇದೆ, ಬಟ್ ಕರೆದಿಲ್ಲ, ಆನೆಸ್ಟ್ಲಿ ಕರೆದಿಲ್ಲ. ನಮಸ್ಕಾರ, ಅತಿಥಿ ವಿತ್ ಸ್ವಾತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಫ್ಕೋರ್ಸ್ ನಾನು ನಿಮ್ಮ ಸ್ವಾತಿ ಚಂದ್ರಶೇಖರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಶುರುನಲ್ಲೇ ಹೇಳ್ತಾ ಇದ್ದೆ, ಕೆಲವೊಂದಿಷ್ಟು ನಾಯಕರು, ಕೆಲವೊಂದಿಷ್ಟು ಕ್ಷೇತ್ರಗಳು ಬಹುಶಃ ಮುಂದಿನ 10 ವರ್ಷಗಳಲ್ಲಿ ಕರ್ನಾಟಕದಲ್ಲಾಗುವಂತಹ ರಾಜಕೀಯ ಬೆಳವಣಿಗೆಗಳಲ್ಲಿ ಬಹಳ ಮಹತ್ವವಾದಂತಹ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದು. ಸರಿಸುಮಾರು 20-25 ವರ್ಷದ ರಾಜಕೀಯ ಜೀವನವನ್ನು ನೋಡಿರುವಂಥ ಸಂತೋಷ್ ಲಾಡ್ ಅವರಿಗೆ ಈ ಬಾರಿಯ ಚುನಾವಣೆ ಗೆಲ್ಲೋದಿರಲಿ ಕ್ಷೇತ್ರನೇ ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದೆಯಾ? ಆ ಥರ ಏನಿಲ್ಲ, ಕ್ಷೇತ್ರ ಏನು ಸಿಗ್ತಾ ಇಲ್ಲ ಅಂತ ಏನು ಅನಿಸ್ತಾ ಇಲ್ಲ. ಆಬ್ವಿಯಸ್ಲಿ ಏನೋ ಡೈರೆಕ್ಟಾಗಿ ಮಾತಾಡಬೇಕಂದ್ರೆ ನಾಗರಾಜ್ ಚಬ್ಬಿಯವರು ಕೂಡ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೆ ಸಂಪೂರ್ಣ ನಂಬಿಕೆ ಇದೆ, ಯಾಕಂದರೆ ಕಳೆದ 15 ವರ್ಷಗಳಿಂದ ನಾನು ಆ ಚುನಾವಣೆಯಲ್ಲಿ ಸೋತಿರ್ಬೋದು. 2018ರಿಂದ 23 ಕಳೆದ 5 ವರ್ಷದಲ್ಲಿ ಲಾಸ್ಟ್ 2.5-3 ಇಯರ್ಸ್, ಯಾಕಂದರೆ ಒಂದು 2021 ಕೋವಿಡ್ ಆಗಿರ್ತದೆ. ಆ ಸಂದರ್ಭದಲ್ಲಿ ನಾನು ಜಾಸ್ತಿ ಹೋಗಿರಲಿಲ್ಲ ಕಾನ್ಸ್ಟಿಟ್ಯೂನ್ಸಿಲಿ. ಅದು ಬಿಟ್ಟರೆ ಬಹುತೇಕ ನಾನು ಇಲ್ಲಿದ್ದರೂ ಕೂಡ ನಮ್ಮ ಆಫೀಸ್ ಆಗಿರಲಿ, ನಾವು ಮಾಡಿರ್ತಕ್ಕಂಥ ಕೆಲಸಗಳು ಖಂಡಿತವಾಗಿ ಕಾಣ್ತವೆ. ಬೇಕಾದ್ರೆ ನೀವು ಜನರಿಗೆ ಹೋಗಿ ಮಾತಾಡಿದಾಗ ಸಂಪರ್ಕದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಂಬಿಕೆ ಇದೆ ನನಗೆ, ಡೆಫಿನೆಟ್ಲಿ ಅಲ್ಲಿ ಗೆಟ್ ದ ಟಿಕೆಟ್ ದೇರ್. ನಂಬಿಕೆ ಇದೆ, ಟಿಕೆಟ್ ಸಿಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ನಾಗರಾಜ್ ಚಬ್ಬಿಯವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ರು. 28 ವರ್ಷಗಳಿಂದ ಕಾಂಗ್ರೆಸ್ ಇಲ್ಲದೆ ಇದ್ದಂತಹ ಒಂದು ಪ್ರದೇಶದಲ್ಲಿ ಏನು 1.5 ತಿಂಗಳು ಬಂದು ಓಡಾಡಿ ಕಾಂಗ್ರೆಸ್ಸನ್ನು ತೆಗೆದುಕೊಂಡು ಬಂದುಬಿಟ್ರ 2008ರಲ್ಲಿ ಅನ್ನೋಂಥ ಒಂದು ಓಪನ್ ಸ್ಟೇಟ್ಮೆಂಟನ್ನು ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಬಹಿರಂಗವಾಗಿ ಕೊಡ್ತಾ ಇದ್ದಾರೆ ಅಂತಂದರೆ, ಒಂದು ರಾಷ್ಟ್ರೀಯ ಪಕ್ಷ ಬಹುಶಃ ಅದರದ್ದೇ ಆದಂತಹ ಮಾನದಂಡಗಳಿರುತ್ತೆ, ಅದರದ್ದೇ ಆದಂತಹ ಶಿಸ್ತಿರುತ್ತೆ. ಯಾಕೆ ಕಾಂಗ್ರೆಸ್ನಲ್ಲಿ, ಅದು ನಿಮ್ಮ ಕ್ಷೇತ್ರದಲ್ಲಿ ಆ ಶಿಸ್ತನ್ನು ಬೇರೆ ಮಾಡುವಂತಹ ಅಥವಾ ಅಷ್ಟು ಒಳಗಾಗಿ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾದರೂ ಹೇಗೆ? ಅದರ ಕುಮ್ಮಕ್ ಯಾರು? ಇಲ್ಲ, ಕುಮ್ಮಕ್ ಬಗ್ಗೆ ನಾನು ಜಾಸ್ತಿ ಮಾತನಾಡೋಕ್ಕೆ ಹೋಗೋದಲ್ಲ. ಬಟ್ ಎನಿವೇ ಹೀ ಈಸ್ ಬೀನ್ ಅ ವೆರಿ ಸ್ಟ್ರಾಂಗ್ ಆಸ್ಪಿರೆಂಟ್ ಅಂತ ಹೇಳ್ತಾರೆ ಅವರು. ನಾನು ಅವ್ರ ಬಗ್ಗೆ ಜಾಸ್ತಿ ಮಾತನಾಡೋಕ್ಕೆ ಹೋಗೋದಲ್ಲ. ಬಟ್ ನಾವು MP ಪ್ರಕಾಶ್ ಸಾಹೇಬ್ರ ಜೊತೆ ಬಂದೊಂದು ಸಂದರ್ಭದಲ್ಲಿ, ಇಫ್ ಐ ಕ್ಯಾನ್ ರಿಕಾಲ್ ಆ್ಯಂಡ್ ಸಿ, ಫ್ರಮ್ 1978 ಟಿಲ್ 2008 ಕಾಂಗ್ರೆಸ್ ಗೆದ್ದಿರಲಿಲ್ಲ ಅಲ್ಲಿ. ಸೊ ಲಕ್ಕಿ ಆ ಸಂದರ್ಭದಲ್ಲಿ ಖರ್ಗೆ ಸಾಹೇಬರು ಪ್ರೆಸಿಡೆಂಟ್ ಆಗಿದ್ದರು. ಅವ್ರು ನನಗೊಂದು ಅವಕಾಶ ಕೊಟ್ಟರು ಅಲ್ಲಿ. ಮೊದಲನೇ ಬಾರಿಗೆ 30 ವರ್ಷ ಆದ ನಂತರ ಮೊದಲನೇ ಬಾರಿಗೆ ನನಗೆ ಟಿಕೆಟ್ ಕೊಟ್ಟ ನಂತರ ಅಲ್ಲಿ ಕಾಂಗ್ರೆಸ್ ಗೆಲ್ತು ಅಲ್ಲಿ. ಅದರ ಜೊತೆಗೆ 2013ರಲ್ಲಿ ಕೂಡ ಗೆದ್ದೆ. 46,000 ಓಟ್ನಲ್ಲಿ ಗೆದ್ದೆ. ತಿರ್ಗಾ 2018 ಇಸ್ವಿಯಲ್ಲಿ ಸೋತಿದ್ದು ನಿಜ. ಆದರೆ ಇಫ್ ಯು ಸಿ ದ ಹೋಲ್ ಹೋಲಿಸ್ಟಿಕ್ ಲಾಸ್ಟ್ 10 ಟೈಮ್ಸ್ ಆಫ್ ಎಲೆಕ್ಷನ್ಸ್ ಕಾಂಗ್ರೆಸ್ಸಲ್ಲಿ ಬೋರ್ಡ್ನಾಗೆ ಇರಲಿಲ್ಲ. ಐ ಪುಟ್ ಲಾಟ್ ಆಫ್ ಎಫರ್ಟ್ಸ್. ಸೊ ಅದು ಇಲ್ಲಿ ನಂದೇ ಸಿಂಹಪಾಲ್ ಅಂತ ಹೇಳ್ಕೊಬೋದು ಕೂಡ, ಆನೆಸ್ಟ್ಲಿ ಸ್ಪೀಕಿಂಗ್, ಬಿಕಾಸ್ ಆಫ್ ಮೈ ವಿಕ್ಟ್ರಿ. ಅದಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ. ಅಲ್ಲಿರ್ತಕ್ಕಂಥ ಲೋಕಲ್ ಕಾರ್ಯಕರ್ತರು, ಲೀಡ್ರುಗಳು, ಅಕ್ರಾಸ್ ದ ಕ್ಷೇತ್ರ ಜನ ಬಂದು ನನಗೆ ಸಹಾಯ ಮಾಡಿ ಗೆಲ್ಲಿಸಿರ್ತಕ್ಕಂಥದ್ದಿದೆ. ಸೊ ಡೆಫಿನೆಟ್ಲಿ ಐ ಕ್ಯಾನ್ ಟೇಕ್ ಅ ಲಯನ್ ಶೇರ್ ಇನ್ ಕ್ರೆಡಿಟ್ ಇನ್ ಕಾಂಗ್ರೆಸ್ ವಿನ್ನಿಂಗ್. 29ನೇ ವರ್ಷ ಮೊದಲನೇ ಬಾರಿ ಶಾಸಕರಾದಂತಹ ಸಂದರ್ಭ. ಅವತ್ತಿಂದ ಇವತ್ತಿನ ತನಕ ಜರ್ನಿಯನ್ನು ನೋಡ್ಕೊಂಡು ಬಂದರೆ, ಸಾಮಾನ್ಯವಾಗಿ ರಾಜಕೀಯದಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಕೆಲವೊಂದಿಷ್ಟು ನಾಯಕರಲ್ಲಿ ಏರಿಳಿತಗಳಾಗಿರುತ್ತೆ. ಕೆಲವೊಂದಿಷ್ಟು ನಾಯಕರು ಬರೀ ಏರ್ತಾನೆ ಇರ್ತಾರೆ. ಇನ್ನು ಕೆಲವೊಂದಿಷ್ಟು ನಾಯಕರು ಒಂದು ಹಂತಕ್ಕೆ ಬಂದು ಅಲ್ಲಿಂದ ಕೆಳಗೆ ಬೀಳ್ತಾರ, ಮೇಲೆ ಹೋಗ್ತಾರ ಅಂತ ಗೊತ್ತಿರೋದಿಲ್ಲ, ಆ ಒಂದು ಸಂದರ್ಭದಲ್ಲಿ ಇರ್ತಾರೆ.
ವೇರ್ ಡು ಯು ಸ್ಟ್ಯಾಂಡ್ ಸಂತೋಷ್? It's very difficult, it's politics is not only on merit, neither the life is not only on merit. So I'm a little bit more philosophical because I'm getting at 48 now. If I see life as holistic, I always say that you should be lucky in life. I always feel I'm lucky. So illik bandirode I am being blessed and I'm being very lucky ಅನ್ಸುತ್ತೆ. ಮುಂದೆ ಎಲ್ಲೋ ಹೋಗ್ತೀವೋ ಗೊತ್ತಿಲ್ಲ. Definitely I'm very positive towards my life, but politically where I will grow, how much I will grow, how much I can grow is I cannot really predict. But I can, at this point of time, I can say I'm lucky. ಸಾಮರ್ಥ್ಯ ಒಂದು ಕಡೆ, ದೈವಚ್ಛೆ, ನೀವು ಲಕ್ ಅಂತ ಹೇಳ್ತೀರಿ, ನಾವು ದೈವಚ್ಛೆ ಅಂತ ಹೇಳ್ತೀವಿ, ಅದು ಒಂದು ಕಡೆ. ಸಾಮಾನ್ಯವಾಗಿ ನಾನು ನಿಮ್ಮ ಒಂದು 10 ವರ್ಷದ ಒಂದು ರಾಜಕೀಯ ಬೆಳವಣಿಗೆಗಳನ್ನು ನೋಡ್ಕೊಂಡು ಬರೋದಾದರೆ, ಅಥವಾ ಒಂದು 15 ವರ್ಷದ ರಾಜಕೀಯ ಇತಿಹಾಸವನ್ನು ನೋಡೋದಾದರೆ, ಸಂತೋಷ್ ಲಾಡ್ ಅಂತಂದರೆ ಹಿ ಕಮ್ಸ್ ವಿತ್ ಅ ಸ್ವ್ಯಾಗ್ ಅಂತ ಹೇಳುವಂಥದ್ದು, ಒಂದು ಚರಿಸ್ಮಾ ಹೊಂದಿರುವಂತಹ ಒಂದು ನಾಯಕ ಆಗಿರಬಹುದು. ಯಾವುದೇ ಒಂದು ವಿಚಾರ ಆದರೂ ಕೂಡ ವಿಭಿನ್ನವಾಗಿ ಮಾಡುವಂಥದ್ದಾಗಿರಬಹುದು, ಅಥವಾ ಎಲ್ಲೇ ಹೋದರೂ ತನ್ನದೊಂದು ಛಾಪನ್ನು ಮೂಡಿಸ್ತೀನಿ ಅನ್ನೋವಂಥ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದಂತಹ ಓರ್ವ ನಾಯಕ. ಇವತ್ತಿನ ದಿನ ಏನು ಮಾಡೋದು ಗೊತ್ತಾಗ್ತಿಲ್ಲ ಅನ್ನೋ ಒಂದು ಅತಂತ್ರ ಸ್ಥಿತಿಲಿದ್ದೀರಾ? ಆ ಥರ ಏನಿಲ್ಲ. ಫ್ರಮ್ ವೆರಿ ಅರ್ಲಿ ಡೇಸ್ ಇಟ್ ವಾಸ್ ನೆವರ್ ಈಸಿ ಫಾರ್ ಮೀ. ಯಾಕಂದರೆ ಜನಕ್ಕೆ ನಮ್ಮ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ದ ಮೂಮೆಂಟ್ ಯು ಸೇ ಸಂತೋಷ್ ಲಾಡ್ ಅಂದರೆ ಮೈನಿಂಗು, ಗಣಿಗಾರಿಕೆ ಅಂತಲೇ ಇರ್ತಕ್ಕಂಥದ್ದು. ಐ ಸ್ಟಾರ್ಟೆಡ್ ಮೈ ಅರ್ಲಿ ಪೊಲಿಟಿಕ್ಸ್ ವೆರಿ ಅರ್ಲಿ. ಅಟ್ ದ ಏಜ್ ಆಫ್ 17 ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಈ ಒಂದು ಐ ಟು ಬಿ ಇನ್ ಸ್ಪೋರ್ಟ್ಸ್. ಬಟ್ ಎನಿವೇ ದಟ್ಸ್ ಆಲ್ ಗಾನ್. ಟುಡೇ ದಟ್ಸ್ ನಾಟ್ ಅ ಟಾಪಿಕ್ ಟು ಡಿಸ್ಕಸ್. ಬಟ್ ಜನರಲಿ yes, when I lost elections, yes, I was in a very dilemma. 2-3 years I was in a very dilemma whether really should I take it ahead, this is whether going to continue ಮಾಡಬೇಕಾ ಮಾಡಬಾರ್ದು ಅಂತ ಕೂಡ ಮನಸ್ಥಿತಿ ಒಂದು ಸಂದರ್ಭದಲ್ಲಿ ಬಂದಿತ್ತು. ಅದಾದ ನಂತರ I think this loss has given me a lot of mental strength in politics. It has given me more determination, and I feel I will come back and I will still continue to do a determined politics kina ಜಾಸ್ತಿ I'll have to spend more time to politics ಅನ್ಸುತ್ತೆ. So henceforth in my future you'll see me spending more time towards politics. ಅಂದರೆ ಮುಗಿದೋಯ್ತಾ ಗಣಿಗಾರಿಕೆ? ಮುಗಿದೋಯ್ತಾ ಬಿಸ್ನೆಸ್? ಮುಗಿದೋಯ್ತಾ? ಅಲ್ಲ, ಐ ಆಮ್ ಬೀನ್ ಡೂಯಿಂಗ್ ಮಲ್ಟಿಪಲ್ ಬಿಸ್ನೆಸ್. ಇವತ್ತು ಗಣಿಗಾರಿಕೆ ಇದೆ. ಮೇಟ್ ಬಿ ನಮ್ಮ ಮೈನ್ಸ್ ಇಲ್ಲ. ನಮ್ಮ ಮೈನ್ಸ್ ಈ ಕ್ಯಾಟಗರಿಗೆ ಹೋದಾಗಲಿಂದ ಈವನ್ ಸ್ಟಿಲ್ ವಿ ಆರ್ ಫೈಟಿಂಗ್ ಇನ್ ಸುಪ್ರೀಂ ಕೋರ್ಟ್. ಬಟ್ ದೇರ್ ಆರ್ ಸೋ ಮೆನಿ ಅದರ್ ಕಾಂಟ್ರಾಕ್ಟ್ಸ್ ವಿಚ್ ವಿ ಆರ್ ಡೂಯಿಂಗ್ ಇನ್ ರಿಲೇಟೆಡ್ ಮೈನಿಂಗ್ ಓನ್ಲಿ. ಬೇರೆ ಬೇರೆ ದೇಶದಲ್ಲಿ ಕೆಲವು ಮೈನಿಂಗ್ ಲೀಸಸ್ಗಳನ್ನ ಅಪ್ಲೈ ಮಾಡಿದ್ದೀವಿ. ಹೋಪ್ಫುಲಿ ಬೈ ನೆಕ್ಸ್ಟ್ ಇಯರ್ ಆರ್ 2 ಥಿಂಗ್ಸ್ ಶುಡ್ ಸ್ಟಾರ್ಟ್. Mining will never go out of my blood, so mining will be there. 2010 ಆಸ್ಪಾಸಿನಿಂದ ಸರಿಸುಮಾರು 10 ವರ್ಷಗಳ ಕಾಲ ಕರ್ನಾಟಕವನ್ನು ಮತ್ತು ಕರ್ನಾಟಕ ರಾಜಕಾರಣವನ್ನು ಯಾವುದೇ ಪಕ್ಷದವರಾಗಿರಲಿ, ಇನ್ನೇನು ಚಿತ್ರದುರ್ಗ ಕ್ರಾಸ್ ಮಾಡಿ ಬಯಲುಸೀಮೆಗೆ ಹೋಗಿದ ತಕ್ಷಣ ಕಾಡಿದ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಚ್ಚಿ ಬೀಳಿಸಿದಂಥದ್ದು ಗಣಿಗಾರಿಕೆ. ಅದೊಂದು ಭೂಗತ ಜಗತ್ತಿಗಿಂತ ಒಂದು ದೊಡ್ಡ ಸ್ಕ್ಯಾಮ್ ಅನ್ನುವಂಥದ್ದು ಸತ್ಯ ಹೌದು. ಅದರಲ್ಲಿ ಬೇಕಾದವರು ಬೆಳೆದಿದ್ದವರು ಎಲ್ಲರೂ ಸಿಲ್ಕೊಂಡಿದ್ದಾರೆ. ಪ್ರಾಮಾಣಿಕವಾಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಡೋದಾದರೆ, ಗಣಿಗಾರಿಕೆ ನಿಮ್ಮ ಬದುಕಲ್ಲಿ ನಿಮಗೆ ಏನಂತ ಅಂದ್ಕೊಟ್ಟಿದೆ? ಅಲ್ಲ, ನಾವು ಗಣಿಗಾರಿಕೆಯಿಂದ ಇಲ್ಲಿವರೆಗೆ ಬಂದಿರೋದು. ವಿ ವರ್ ದ ಓಲ್ಡೆಸ್ಟ್ ಲೆಸ್ಸಿ. ಯು ಆಸ್ಕ್ ಮೀ, ಗುಡ್ ದಟ್ ಐ ಶುಡ್ ಬಿ ಆನ್ ರೆಕಾರ್ಡ್. ವಿ ವರ್ 1956ನಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್ ಲೆಸ್ಸಿ ಓಲ್ಡರ್. ಸೊ ಇಟ್ಸ್ ನಾಟ್ ಓನ್ಲಿ ಇನ್ ಮೈ ಐರನ್ ಆರ್. ವಿ ಟು ಡೂ ಮ್ಯಾಗ್ನೀಸ್ ಮಾಡಿದ್ವಿ, ಕೊರಂಡೆ ಮಾಡಿದ್ವಿ, ಲೈಮ್ ಸ್ಟೋನ್ ಮಾಡಿದ್ವಿ, ಗ್ರಾನೈಟ್ ಮಾಡಿದ್ವಿ, ಬೇರೆ ಎಲ್ಲ ಥರದ ಗಣಿಗಾರಿಕೆ ಮಾಡಿದ್ದೀವಿ. Yes, the biggest beneficiary, since we were the oldest mine owner, we saw a raise in mining business since from 1990s till 2010. ಈ ಸ್ಕ್ಯಾಮ್ನಲ್ಲಿ ಅನ್ಬೋದು, ಅಥವಾ ನೀವು ಇದೇನೋ ಟೋಟಲ್ ಒಂದು CEC ರಿಪೋರ್ಟ್ ಬಂದು ಸುಪ್ರೀಂ ಕೋರ್ಟು ಈ ಇಲೀಗಲ್ ಮೈನಿಂಗಿಗೆ ವೈಲೇಷನ್ಸಿಗೆ ಬಂದ ಸಂದರ್ಭದಲ್ಲಿ ವಿ ಬಿನ್ ಕಾಟ್ ವೆರಿ ಬ್ಯಾಡ್ಲಿ. ಬಟ್ ಹಾನೆಸ್ಟ್ಲಿ ಟಿಲ್ ಟುಡೇ ಐ ಕ್ಯಾನ್ ಪ್ರೌಡ್ಲಿ ಸೇ me or my particular firm, that VS Lad & Sons, we are not involved in any sort of illegal mining for which there are no cases. Category C hogirtakkantadu, it is only on dumping, so which we explained to Supreme Court, but we failed to win there. Dump antakkantadu waste. So when we called mining dump nalli, so 1956 lana mining ಮಾಡ್ತಕ್ಕಂಥವ್ರು ನಾವು millions of tons ತೆಗೆದಿದ್ದೀವಿ. ಡಂಪ್ ಅಂತಕ್ಕಂಥದ್ದು ವೇಸ್ಟ್ ಹಾಕಿರ್ತೀವಿ. ಡಂಪ್ನ CEC ಇಲೀಗಲ್ ಮೈನಿಂಗ್ ಅಂತ ಕನ್ಸಿಡರ್ ಮಾಡಿರೋಂಥ ಸುಪ್ರೀಂ ಕೋರ್ಟಿಗೆ ರೆಕಮೆಂಡೇಷನ್ ಕೊಡ್ತು. ಸೊ ಅದರಲ್ಲಿ ಪರ್ಸೆಂಟೇಜ್ ಮಾಡಿದ್ರು, 5%, 10%, 15%. ಇನ್ ದಟ್ ಪರ್ಸೆಂಟೇಜ್ ಆಫ್ ವೈಲೇಷನ್ ಆಲ್ಸೋ ವಿ ವರ್ ವೆರಿ 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 ಮಾರ್ಜಿನಲಿ ವೆರಿ ಲೆಸ್.
ಬಟ್ ಸ್ಟಿಲ್ ದಟ್ ಆಲ್ ಗಾನ್ ನಾವು. ವೆನ್ ಇಟ್ ಕಮ್ಸ್ ಟು ಇಲ್ಲಿಗಲ್ ಮೈನಿಂಗ್, ಅಂದರೆ ನಾವು ಮೈನಿಂಗ್ ಲೀಸ್ ಹೊರಗಡೆ ಹೋಗಿ ಮಾಡಿರ್ತಕ್ಕಂಥದ್ದಕ್ಕೆ ಇಟ್ ಇಸ್ ಸೀರಿಯಸ್ಲಿ ಕನ್ಸಿಡರ್ಡ್ as ಇಲ್ಲಿಗಲ್ ಮೈನಿಂಗ್. ಇಲ್ಲಿಗಲ್ ಮೈನಿಂಗ್ ಆಗಿರ್ಬೋದು, ಇಲ್ಲಿಗಲ್ ಎಕ್ಸ್ಪೋರ್ಟ್ ಆಗಿರ್ಬೋದು, ಮೀ ಆರ್ ಮೈ ಫರ್ಮ್ ವಿ ಆರ್ ನಾಟ್ ಅಟ್ ಆನ್ ಇನ್ ವರ್ಲ್ಡ್ ಸೋ ಫಾರ್. ಇಲ್ಲಾದರೂ ಕೂಡ ನಮ್ಮಲ್ಲಿ ಯಾವುದೇ ರೀತಿಯಾದಲ್ಲಿ ಫೆಮಾ ಆಗಲಿ, ಫೆರಾ ಆಗಲಿ, ಇ ಡಿ ಆಗಲಿ, ಸಿ ಬಿ ಐ ಆಗಲಿ, ಲೋಕಾಯುಕ್ತ ಆಗಿರಲಿ, ಯಾವುದೇ ರೀತಿ ಪರ್ಸನಲ್ ಕೇಸಸ್ ನಮ್ಮಲ್ಲಿಲ್ಲ, ಅಥವಾ ಎಫ್ ಐ ಆರ್ ಕೂಡ ರಿಜಿಸ್ಟರ್ ಆಗಿಲ್ಲ. ಪರ್ಸನಲ್ ಕೇಸಸ್ ಇಲ್ಲ, FIR ರಿಜಿಸ್ಟರ್ ಆಗಿಲ್ಲ. ಆದರೂ ಕೂಡ ಸಾಮಾನ್ಯವಾಗಿ IT ರೈಡ್ಸ್ ಆಯಿತು, ED ರೈಡ್ಸ್ ಆಯಿತು, ಯಾವುದೋ ಒಂದು ಚೆಕ್ ಬೌನ್ಸ್ ಕೇಸ್ ಆಯಿತು, ಅದಾಯಿತು ಇದಾಯಿತು ಅಂತ. ಬಹುಶಃ ಕಾಂಟ್ರವರ್ಸಿಗೆ ಮತ್ತೊಂದು ಹೆಸರು ಲಾಡ್ ಬ್ರದರ್ಸ್ ಅನ್ನುವಂಥದ್ದನ್ನು ಒಂದಷ್ಟು ವರ್ಷ ಕರ್ನಾಟಕ ನೋಡಿತ್ತು. ಇರ್ಬೋದು, ಎಸ್ ಒಬ್ವಿಯಸ್ಲಿ, ಬಿಕಾಸ್ ವೆನ್ ಯು ಆರ್ ಲೈಮ್ ಲೈಟ್, ಸೊ ಎವ್ರಿಥಿಂಗ್ ಕಮ್ಸ್ ಟು ಯು, ರೈಟ್? ಸೊ ವೆನ್ ಪಾಸಿಟಿವ್ ಕಮ್ಸ್ ಯುವರ್ ನೆಗೆಟಿವ್ ಕಮ್ಸ್, ಪಾಪ್ಯುಲಾರಿಟಿ ಹ್ಯಾಸ್ ಗಾಟ್ ಇಟ್ಸ್ ಓನ್ ಕ್ರಿಟಿಕ್ಸ್ ಕೂಡ ಬರುತ್ತೆ. We have been facing this, like me, so many people face this through every day in their life. Like you also, you may face in future, or you already faced. I don't know really, but yes, ಎಲ್ಲರಿಗೆ ಈ ರೀತಿ ಫೇಸ್ ಮಾಡ್ತಕ್ಕಂಥ ಸಹಜ ಇದೆ. ಬಟ್ ಬೀಯಿಂಗ್ ಸ್ಪೆಸಿಫಿಕ್ ಟು ಕ್ವಶನ್ ವಾಟ್ ಯು ಹ್ಯಾವ್ ಆಸ್ಕ್ಡ್, ಎಸ್ಪೆಷಲಿ ಇನ್ ದ ಮೈನಿಂಗ್ ಕೇಸಸ್, ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ ಒನ್ಸ್ ಅಗೇನ್, ಯಾವುದೇ ರೀತಿ ಇಲ್ಲಿಗಲ್ ಆ್ಯಕ್ಟಿವಿಟಿಯಲ್ಲಿ ನಾವಿಲ್ಲ. ಐ ಆಮ್ ವೆರಿ ಪ್ರೌಡ್ ಆಫ್ ದ್ಯಾಟ್. ಆದರೆ ಇಲ್ಲಿಗಲ್ ಆ್ಯಕ್ಟಿವಿಟಿಲಿ ನಾವಿಲ್ಲ. ಯಾಕೆಂತಂದರೆ ಸಾಮಾನ್ಯವಾಗಿ ಮೈನಿಂಗ್ ಅಂದಿದ ತಕ್ಷಣ ಒಂದು ಜನರಲೈಸ್ಡ್ ಪೊಸಿಷನನ್ನು ಇವತ್ತು ಕರ್ನಾಟಕ ಮತ್ತು ಕರ್ನಾಟಕದಲ್ಲಿ ಯಾರು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಪಡ್ಕೊಂಡಿರುವಂಥದ್ದು ಹೌದು. ಇದ್ರ ಬಗ್ಗೆ ಪರ್ಸ್ನಲಿ ನಾನು ಹೋಗಿ ಒಂದಿಷ್ಟು ಕ್ಲಾರಿಫಿಕೇಶನ್ ಜನರಿಗೆ ತಲುಪಿಸ್ಬೇಕು ಅನ್ನೋಂಥ ಪ್ರಯತ್ನ ಲಾಡ್ ಬ್ರದರ್ಸ್ ಕಡೆಯಿಂದ ಯಾವತ್ತೂ ಆಗಲಿಲ್ಲ. ಇಲ್ಲೇ ಅಲ್ಲ, ಬಿಕಾಸ್ ಈ ಬೇಸಿಕಲಿ ಆಲ್ ದಿಸ್ ರಿಪೋರ್ಟ್ಸ್ ವಿಚ್ ಕೇಮ್ ಇನ್, ಸರ್ವೆಗಳು ಆಯಿತು, ಸುಪ್ರೀಂ ಕೋರ್ಟ್ನಲ್ಲಿ ಸರ್ವೆ ಆಯಿತು, ಮಾನಿಟರಿಂಗ್ ಕಮಿಟಿ ಇತ್ತು, ಫಾರೆಸ್ಟ್ ಕಮಿಟಿ ಬಂತು, ಲೋಕಾಯುಕ್ತ ರಿಪೋರ್ಟ್ಗಳು ಬಂದು, ಯಾವುದೇ ರಿಪೋರ್ಟ್ನಲ್ಲಿ ನಾವಿಲ್ಲ ಅನ್ನೋದೇ ನಮಗೆ ವಿ ಆರ್ ಪ್ರೌಡ್, ಬಿಕಾಸ್ ವಿ ಬೀನ್ ಆಲ್ವೇಸ್ ಡೂಯಿಂಗ್ ಅ ಹಾನೆಸ್ಟ್ ಬಿಸ್ನೆಸ್. ಆಮೇಲೆ ವಿ ಆರ್ ನಾಟ್ ನ್ಯೂ ಟು ಮೈನಿಂಗ್, ದೇರ್ ಸೋ ಮೆನಿ ಪೀಪಲ್ ಹೂ ಹ್ಯಾವ್ ಕಮ್ ನ್ಯೂ ಟು ಮೈನಿಂಗ್. ವಿ ವರ್ ಇನ್ 1956 ಮೈನಿಂಗ್ ಇದ್ವಿ. ಏನಾಗಿದೆ, when CEC was taking all 156 mining cases together, they compiled together ಎಲ್ಲ ಮೈನಿಂಗ್ ಕೇಸಸ್ನ ಕಂಪೈಲ್ ಮಾಡಿ ಸುಪ್ರೀಂ ಕೋರ್ಟಿಗೆ ಕೊಟ್ಟರು. ಇಂಡಿವಿಜುವಲ್ ಕೇಸಸ್ನಲ್ಲಿ ಹೋಗಿದ್ರೆ ದಟ್ ಮ್ಯಾಟರ್ ಬಿನ್ ಡಿಫರೆಂಟ್ ನಾವು. ಸೊ ದಿಸ್ ಆಲ್ ಗಾನ್ ಸ್ಟೋರಿ. But to cut short, if our mines has gone into category C, it is a recommendation of CEC only. It is nothing to do with the illegal mining pit. It is to do with dump. So dump ಅನ್ನೋದು ವೇಸ್ಟ್ ಮೆಟೀರಿಯಲ್ನ ನಮ್ಮ ಬೌಂಡ್ರಿ ಹೊರಗಡೆ ಹೋಗಿದ್ದಕ್ಕೆ ನಮ್ಮ ಮೈನಿಂಗ್ ಲೀಸ್ ಕ್ಯಾನ್ಸಲ್ ಆಗಿರ್ತದ್ದು ವಿನಾ ಹೊರತು ಯಾವುದೇ ರೀತಿಯಾಗಿ ವೈಲೇಷನ್ ಆಗಿ ಅಥವಾ ಎಕ್ಸ್ಟ್ರಾ ಮಿನರಲ್ನ ನಾವು ಪರ್ಮಿಟ್ ಕೊಡಲಾರಂಗೆ ಮಾರಿರ್ತಕ್ಕಂಥದ್ದಾಗಿರಲಿ, ಅಥವಾ ಕ್ವಾಂಟಿಟಿ ಮೀರಿ ನಾವು ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥದ್ದಾಗಿರಲಿ, ಅಥವಾ ನಮ್ಮ ಪರ್ಮಿಟ್ ಮಿಸ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥದ್ದಾಗಲಿ, ಈ ಥರದ್ದು ಯಾವುದೂ ವ್ಯವಹಾರ ನಾವು ಮಾಡಿಲ್ಲ, ನಮ್ಮ ಕಂಪ್ನಿನೂ ಮಾಡಿಲ್ಲ. ಮೊನ್ನೆ ನಾನೊಂದು ನೀವು ಕೆಲವೊಂದಿಷ್ಟು ಹೇಳಿಕೆಗಳನ್ನು ನೀಡ್ತೀರಿ, ಅದಕ್ಕೆ ಬಂದಂತಹ ಪ್ರತಿಯುತ್ತರದ ಬಗ್ಗೆ ನಾನು ಭಾಳ ಆಶ್ಚರ್ಯಪಟ್ಟೆ. ಸಾಮಾನ್ಯವಾಗಿ ಒಂದಷ್ಟು ಮಾಧ್ಯಮದವರು ನಿಮ್ಮ ಮುಂದೆ ಬಂದು ಮೈಕ್ ಇಡ್ತಾರೆ, ಅವರಲ್ಲಿ ನಿಂತ್ಕೋತಾರೆ, ಇವರಲ್ಲಿ ನಿಂತ್ಕೋತಾರೆ ಅಂತ ಹೇಳ್ತಾ ಇರ್ತಾರೆ. ಈಗ ಅವಾಗ ಭಾಳ ಸಮಾಧಾನದಿಂದ 2-3 ಬಾರಿ ಅದೇ ವಿಚಾರವನ್ನು ತಿರುಗಿಸಿ ಮುರುಗಿಸಿ 3-4 ಜನ ಪತ್ರಕರ್ತರಿದ್ದರೂ ಕೂಡ ಅವ್ರು ಅದೇ ಪ್ರಶ್ನೆಯನ್ನು ಕೇಳಿದ್ರು, ನೀವು ಅದೇ ಉತ್ತರವನ್ನು ಕೊಡ್ತಾ ಹೋಗ್ತೀರಿ. ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಹೇಳಿಕೆಗಿಂತ ನನಗೆ ಭಾಳ ಆಶ್ಚರ್ಯ ಅಂತ ಅನಿಸಿದ್ದು, ಅದನ್ನು ಯಾರು ಸ್ವೀಕರಿಸಿದ್ರು ಅವ್ರು ಕೊಟ್ಟಂತಹ ಉತ್ತರ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಎಲ್ಲೂ ನಿಂತ್ಕೊಳ್ಬಾರ್ದು, ಇಡೀ ರಾಜ್ಯವನ್ನು ಸುತ್ತಾಡಲಿ ಅನ್ನೋಂಥ ಮಾತನ್ನು ನೀವು ಹೇಳ್ತೀರಿ. ನಿಮ್ಮ ಸ್ಟೇಟ್ಮೆಂಟಿಗೆ ಆಮೇಲೆ ಬರ್ತೀನಿ. ನಾನು ಮೊದಲು ಡಿ ಕೆ ಶಿವಕುಮಾರ್ ಕೊಟ್ಟಂಥ ಉತ್ತರಕ್ಕೆ ಬರ್ತಾ ಇದ್ದೀನಿ. ಅರೆ, ರಾಷ್ಟ್ರೀಯ ನಾಯಕರಿದ್ದಾರೆ ಅವರು, ಆಗಲಿ ಅವ್ರು ಹೇಳಿದ್ದು ನೋಡೋಣ, ಏನು ಮಾಡ್ಬೋದು ಅಂತ ನೋಡೋಣ, ಅವ್ರ ಸಲಹೆ ತೊಗೊಂಡು ಮುಂದುವರಿತೀವಿ ಅಂತ ಭಾಳ ನೇರವಾಗಿ ನಿಮಗೆ ವ್ಯಂಗ್ಯವಾಗಿ ಮಾಧ್ಯಮದ ಮುಂದೆ ಮಾತಾಡ್ತಾರೆ. ಯಾಕೆ? ಐ ಡೋಂಟ್ ನೋ ವಾಟ್ ಮೇಡ್ ಹಿಮ್ ಟು ಯಾಕೆ ಆ ರೀತಿ ಮಾತಾಡೋದು ಗೊತ್ತಿಲ್ಲ. ಪರ್ಹ್ಯಾಪ್ಸ್ ಐ ಪರ್ಸನಲಿ ಫೀಲ್ ನಾವು ಅದು ಓಪನ್ ಆಗಿ ಆ ರೀತಿ ಸಜೆಷನ್ ಮೀಡಿಯಾ ಕೊಟ್ಟಿರೋದಕ್ಕೆ ಅವ್ರಿಗೆ ಲೈಕ್ ಆಗಿಲ್ಲ ಅಂತ ನಾನು ಭಾವಿಸ್ತೇನೆ. ವಿ ಡಿಂಟ್ ಲೈಕ್ ಇಟ್ ಅನ್ಸುತ್ತೆ. ದಟ್ ಮೇ ಐ ಕ್ಯಾನ್ ಕನ್ಸಿಡರ್ ದಟ್ ವೇ ಹಿ ಹ್ಯಾಸ್ ಸ್ಪೋಕನ್. ನಾವು ಯಾವ ರೀತಿ ರೆಸ್ಪಾಂಡ್ ಮಾಡಿದ್ದಾರೆ ನೋಡ್ತಾ ಇದ್ದರೆ ಐ ಫೀಲ್ ಸೊ ಹಿ ಈಸ್ ರೈಟ್ ಇನ್ ಇಸ್ ಓನ್ ವೇ, ಬಿಕಾಸ್ ಪರ್ಹ್ಯಾಪ್ಸ್ ಐ ಶುಡ್ ಹ್ಯಾವ್ ಗಾನ್ ಪರ್ಸನಲಿ ಆ್ಯಂಡ್ ಟೋಲ್ಡ್. ಅದೇನೋ ಅವತ್ತು ಪ್ರಾಂಪ್ಟಾಗಿ ನಾನು ಮೀಡಿಯಾದಲ್ಲಿ ಪಬ್ಲಿಕ್ಕಾಗಿ ಹೇಳಿರ್ತಕ್ಕಂಥದ್ದು ನಮ್ಮ ಅಧ್ಯಕ್ಷರು ಸಾಹೇಬ್ರು ಲೈಕ್ ಆಗಿದ್ದಂಗಿಲ್ಲ. ಬಟ್ ಸ್ಟಿಲ್ ಇಸ್ ಅವರ್ ಲೀಡರ್. ಆಯಿತು, ನೀವು ವೈಯಕ್ತಿಕವಾಗಿ ಮಾತಾಡುವಂಥ ಪ್ರಯತ್ನ ಮಾಡಿಲ್ಲ. ಅವರಾದರೂ ವೈಯಕ್ತಿಕವಾಗಿ ನಿಮಗೆ ಕರೆ ಮಾಡಿ ಯಾಕೆ ಈ ಥರ ಮಾತಾಡಿದ್ರಿ ಅಂತ ಕೇಳೋ ಪ್ರಯತ್ನ ಏನಾದರೂ ಮಾಡಿದ್ರೆ? ಮೋಸ್ಟ್ಲಿ ಇವೆಂಟ್ ಮಿ ಅಪ್ಸೆಟ್ ಬೈ ಮೀ, ಅಪ್ಸೆಟ್ ಆಗಿರ್ಬೋದು. ಈ ಥರ ಪಬ್ಲಿಕ್ ಡೊಮೇನಲ್ಲಿ ಮಾತಾಡಿರ್ತಕ್ಕಂಥದ್ದು ತಪ್ಪು ಅನಿಸಿರ್ಬೋದು ಅವರಿಗೆ. ಬಟ್ ಐ ಸ್ಟಿಲ್ ಸ್ಟ್ಯಾಂಡ್ ಬೈ ಇಟ್. ಇಟ್ ವಾಸ್ ನಥಿಂಗ್ ಟು ಸೇ ಟು ದಟ್ ಅವ್ರು ಕಂಟೆಸ್ಟ್ ಮಾಡಬಾರ್ದು, ಇವ್ರು ಕಂಟೆಸ್ಟ್ ಮಾಡಬಾರ್ದು ಎಂಬ ವಿಷಯ. ಅದಕ್ಕಿಂತ ಜಾಸ್ತಿ ಅವರಿಬ್ಬರು ಪ್ರೆಸೆನ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ. ಅವರಿಬ್ಬರು ಜಾಸ್ತಿ ಪ್ರವಾಸ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತಮ್ಮ ದೃಷ್ಟಿಯಿಂದ ಹೇಳೋದು ಬಿಟ್ಟರೆ ಬೇರೆ ಯಾವುದು ನಮಗೆ ಉದ್ದೇಶ ಇಲ್ಲ. ಸರಿ, ಹಾಗಿದ್ರೆ ನೀವು ಹೇಳಿದಂಥ ಹೇಳಿಕೆಗೆ ಬರ್ತೀನಿ.
ನೀವೇ ಹೇಳಿದ್ರಿ ಅವರಿಬ್ಬರು ಇರುವಿಕೆ ನಮಗೆ ಭಾಳ ಮುಖ್ಯ ಅನ್ನುವಂಥದ್ದು. ಅವರು ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಬಾರ್ದು ಅನ್ನುವಂಥದ್ದು. ಒಂದು ರಾಜಕೀಯ ವ್ಯವಸ್ಥೆ ಅಂತಂದಮೇಲೆ ಯಾವುದೇ ನಾಯಕ ಆಗಿರಲಿ, ಹೋದ ಬಾರಿ ಸಿದ್ದರಾಮಯ್ಯನವರು 2 ಕಡೆ ನಿಂತಿದ್ದಂಥದ್ದು, ಒಂದು ಕಡೆ ಸೋತಿದ್ದಂಥದ್ದು, ಮತ್ತೊಂದು ಕಡೆ ಬಾದಾಮಿಯಲ್ಲಿ ಕೇವಲ ಒಂದಿಷ್ಟು ಸಾವಿರಗಳ ಅಂತರದಲ್ಲಿ ಗೆದ್ದಂಥದ್ದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ದು. ಆದರೆ ಓರ್ವ ನಾಯಕ, ಆತ ಮುಖ್ಯಮಂತ್ರಿಯೇ ಆಗಲಿ ಅಥವಾ ಆತ ರಾಜ್ಯಾಧ್ಯಕ್ಷನೇ ಆಗಲಿ ಅಥವಾ ಪ್ರಧಾನಮಂತ್ರಿನೇ ಉಮೇದುವಾರಿಕೆ ಎಲ್ಲಾದರೂ ಇರಲಿ, ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿ ನಿಂತ್ಕೊಳ್ಳುವಂಥದ್ದು ಸ್ವಾಭಾವಿಕ. ಆದರೆ ನಿಮಗೆ ಯಾಕೆ ಅವರಿಬ್ಬರ ಬಗ್ಗೆ ಆ ಥರ ಹೇಳಬೇಕು ಅಂತ ಅನಿಸಿದ್ದು ಅಂತ? ಇಲ್ಲ, ಇಟ್ ವಾಸ್ ಸೋ ಮಚ್ ಆಫ್ ಕನ್ಫ್ಯೂಷನ್ ಇತ್ತು ಅವಾಗ. ನಾನು ಆ್ಯಕ್ಚುಲಿ ಐ ವಾಸ್ ಇನ್ ದ ಫ್ಲೈಟ್, ಐ ವಾಸ್ ನಾಟ್ ಪ್ರಿಪೇರ್ಡ್ ಟು ಸ್ಪೀಕ್, ಬಟ್ ಇನ್ ದ ಫ್ಲೈಟ್ ಐ ವಾಸ್ ಥಿಂಕಿಂಗ್, ಯಾಕಂದರೆ ಫ್ಲೈಟ್ ಹತ್ತಲಿಕ್ಕಿಂತ ಮುಂಚೆ ಐ ವಾಸ್ ವಾಚಿಂಗ್ ಆಲ್ ದಿಸ್ ಕಾಂಟ್ರವರ್ಸೀಸ್. ಸೊ ಏನಾಗಿದೆ ಅಂತಂದರೆ, ಸಮ್ವೇರ್ ದಿಸ್ ಕಾಂಟ್ರವರ್ಸೀಸ್ಗಳು ವಾಸ್ ಗೋಯಿಂಗ್ ಅರೌಂಡ್ ಸೋ ಮಚ್. ಈ ಕ್ಷೇತ್ರ ಆಯ್ಕೆ ಬಗ್ಗೆನೇ ತುಂಬ ಚರ್ಚೆಗೆ ಬರ್ತಾಯಿತ್ತು. ಸೊ ಐ ಜಸ್ಟ್ ಥಾಟ್ ಇಟ್ ವುಡ್ ಬಿ ರಾದರ್ ಬೆಟರ್ ದಟ್ ಇಫ್ ಹೈಕಮಾಂಡ್ ಆ್ಯಂಡ್ ಬೋತ್ ದ ಲೀಡರ್ಸ್ ಡಿಸೈಡ್ ದಟ್ if they don't contest and travel, that would be a new change in politics. Why not? When you see UP ನಲ್ಲಿ ಯೋಗಿ ಆದಿತ್ಯನಾಥ್ನವರು ಕಂಟೆಸ್ಟ್ ಮಾಡಲಿಲ್ಲ, ಮೋದಿಯವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಅವರು ಗೆದ್ದಿರಲಿಲ್ಲ, ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ದೇ ಹ್ಯಾವ್ ಕಮ್ ಫ್ರಮ್ ಅ ಬ್ಯಾಕ್ ಡೋರ್. ಸೊ ಟುಡೇ so much of tall takes us, big leader like Siddaramaiah or DK Shivakumar contesting in one particular segment, this controversies issues coming around, too much of media hype. So ಅವರು if they spend more time and energy there, that would definitely that will be a setback to the party ಅಂತ ಆ ದೃಷ್ಟಿಯಿಂದ ಹೇಳಿರ್ತಕ್ಕಂಥದ್ದು. ನಿಮ್ಮ ಕ್ಲಾರಿಫಿಕೇಶನ್ಗೆ, ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಸೊ ಹಾಗಾಗಿ ಅವರು ಚುನಾವಣೆ ಕಣಕ್ಕೆ ಇಳಿಯುವಂತ ಸಾಧ್ಯತೆ ಇರಲಿಲ್ಲ. ಮೋದಿನೂ ಕೂಡ ಚುನಾವಣೆ ನಿಭಾಯಿಸಿದ್ರು, ಆದ್ರೆ ಅವರು ಮುಖ್ಯಮಂತ್ರಿ ಉಮೇದುವಾರಿಕೆ ಇಲ್ಲೇ ತಗೊಳ್ಳಿ, ನಮ್ಮ ಯಾರು ಸದಾನಂದಗೌಡರು ಆದರು. ಸೊ ಆಬ್ವಿಯಸ್ಲಿ ಇನ್ ಪಾಲಿಟಿಕ್ಸ್ ದೇರ್ ಆರ್ ಸೋ ಮೆನಿ ಈ ಥರ ಎಕ್ಸಾಂಪಲ್ಸ್ ಕೊಡ್ಬೋದು. ಬಟ್ ಅಟ್ ಲಾಸ್ಟ್ ಎನಿವೇ ಟು ಬಿಕಮ್ ಚೀಫ್ ಮಿನಿಸ್ಟರ್ ಯು ರಿಕ್ವೈರ್ ನಂಬರ್ಸ್, ರೈಟ್? ಇಟ್ಸ್ ನಾಟ್ ನೆಸರಿ ವೆದರ್ ಬಿನ್ ಎಲೆಕ್ಟೆಡ್ ಆರ್ ನಾಟ್. So the outset is basically, there's so much of, I personally feel, it's not that I'm trying to blame media. Somewhere, we feel that partly, it's not at every media, partly the media glorification is not towards our party side, honestly, to be honest. Our glorification ನಮಗೆ ಇಲ್ಲದೆ ಒಂದು ದೊಡ್ಡ ಸೆಟ್ ಬ್ಯಾಕ್ ಆಗಿದೆ. ಬಿಕಾಸ್ ಟುಡೇ ವಾಟ್ ಎವರ್ ಇಟ್ ಮೇಟ್ ಬಿ, ಡ್ಯೂ ರೆಸ್ಪೆಕ್ಟ್ ಟು ಎವ್ರಿ ಪೊಲಿಟಿಕಲ್ ಪಾರ್ಟಿ, ಮೋದಿ ಸಾಹೇಬ್ರು ಇವತ್ತು ಬರ್ತಾರಂದರೆ ದಿ ಅಮೌಂಟ್ ಆಫ್ ಮೀಡಿಯಾ ಹೈಪ್ ಇಸ್ ಸೋ ಮಚ್. ಸೊ ಐ ಫೀಲ್ ಅವರ್ ಲೀಡರ್ ಪ್ರೆಸೆನ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಸೊ ಈವನ್ DK ಶಿವಕುಮಾರ್ ಆಗಿರ್ಬೋದು, ಅಥವಾ ನಮ್ಮ ರಾಹುಲ್ ಗಾಂಧಿಯವ್ರು ಆಗಿರ್ಬೋದು, ಸಿದ್ದರಾಮಯ್ಯವ್ರ ಪ್ರೆಸೆನ್ಸ್ ಆಗಿರ್ಬೋದು, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಪ್ರೆಸೆನ್ಸ್ ಆಗಿರ್ಬೋದು, ಇವ್ರ ಪ್ರೆಸೆನ್ಸ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಆಫ್ ಸೆಟ್ ಗ್ರೌಂಡ್ನಲ್ಲಿ ಒಂದು ಸಲ ಬಂದು ಹೋಗ್ತಾರೆ, ಎರಡನೇ ಟೈಮ್ ಬರೋದು ಅವ್ರಿಗೂ ಕಷ್ಟ ಇದೆ. ಬಿಕಾಸ್ ದೇ ಬೋತ್ ಹ್ಯಾವ್ ಟು ಟ್ರಾವೆಲ್ ಸೋ ಮಚ್. ಸೊ ಲಾಸ್ಟ್ 15-20 ಡೇಸ್ನಲ್ಲಿ ದೇರ್ ಆರ್ ಸೋ ಮೆನಿ ಕಾನ್ಸ್ಟೆನ್ಸೀಸ್ ವೇರ್ ದೇರ್ ವಿಲ್ ಬಿ ಅ ಡೂ ಆರ್ ಡೈ, ಸ್ಮಾಲ್ ಬಾರ್ಡರ್ ಲೈನಲ್ಲಿ ಎಲೆಕ್ಷನ್ಸ್ ರಿಸಲ್ಟ್ಸ್ ಬರ್ತಕ್ಕಂಥದ್ದು ಎವ್ರಿವೇರ್. ವಿ ನೋ ದ್ಯಾಟ್ ಇವರಿಬ್ಬರು ಪ್ರೆಸೆನ್ಸ್ನಿಂದ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ. ಆ್ಯಂಡ್ ವೈ ಶುಡ್ ನಾಟ್ ದೇ ಡೂ ಇಟ್? ಐ ಫೀಲ್ ಯು ಶುಡ್ ಟ್ರೈ. ಸ್ಟಿಲ್ ಐ ಫೀಲ್ ಇಫ್ ದೇ ಕನ್ಸಿಡರ್ ದಿಸ್ ಇಸ್ ಗುಡ್ ಫಾರ್ ದ ಪಾರ್ಟಿ. ಇವತ್ತು ಆ ಮಾತಿನ ಮೇಲೆ ನಿಂತಿರಿ ನೀವು. ಪಬ್ಲಿಕಲಿ ಮೇಟ್ ಬಿ, ಬಿಕಾಸ್ ಅಗಲಾರೆ ಹೇಳಿದ್ರೆ ಅರ್ಥ ಇಲ್ಲ. ಸಿನ್ಸ್ ಯು ಆರ್ ಆಸ್ಕಿಂಗ್, I would still feel it is personal. According to me, still it's a better choice. But Siddaramaiah ಸಾಹೇಬ್ರ ಜೊತೆ ಚರ್ಚೆ ಆಯಿತು. ನೀವು ಹೇಳ್ದಂಗೆ he feels that no, or even DK ಶಿವಕುಮಾರ್ ಸಾಹೇಬ್ರು, he feels they should represent the constituency, ಗೆದ್ದು ಬರಬೇಕು, ಮ್ಯಾಂಡೇಟ್ ಬೇಕು ಅನ್ನೋ ವಿಚಾರ ಅದು. They both are right in their own ways. But I felt this should be a new thing. If they can try, it will be helping for the party. ಪಕ್ಷ ಅದನ್ನೇ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿದ್ರೆ ಮಾಡೋದಕ್ಕೆ ತಯಾರಿದ್ದೀರಾ? Why not? If party says I should not contest, definitely. ಹಾಗಿದ್ರೆ ಆ ಪ್ರಶ್ನೆಯ ಮುಂದುವರಿದ ಭಾಗವನ್ನು ಕೇಳ್ತಾ ಇದ್ದೀನಿ. DK ಶಿವಕುಮಾರ್ ಒಂದು ಕಡೆ ಬಹಿರಂಗವಾಗಿ ಮಾತಾಡ್ತಾರೆ, ಅದಾದ ನಂತರದಲ್ಲಿ ಆಂತರಿಕವಾಗಿಯೂ ಕೂಡ ಒಂದಷ್ಟು ಚರ್ಚೆಗಳನ್ನಾಗುತ್ತೆ. ನಿಮ್ಮ ಒಂದು ಕ್ಷೇತ್ರದಲ್ಲಿ ಸರ್ವೆಯನ್ನು ನಡೆಸ್ತಾರೆ. ಸರ್ವೆ ಎಂಥ ಕ್ಷೇತ್ರಗಳಲ್ಲಿ ನಡೆಸ್ತಾ ಇದ್ದಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತಂದರೆ, ಎಲ್ಲೆಲ್ಲಿ ಕಾಂಗ್ರೆಸ್ ಸೋತಿದೆ ಹೋದ ಬಾರಿ ಚುನಾವಣೆಯಲ್ಲಿ, ಅಥವಾ ಮುಂಬರುವಂತಹ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಗೆದ್ದು ಬರಬಹುದು ಅನ್ನುವಂಥ ಒಂದಿಷ್ಟು ಕ್ಷೇತ್ರಗಳಲ್ಲಿ, ಎಲ್ಲ 224 ಕ್ಷೇತ್ರಗಳಲ್ಲಿ ನಡೀತಾ ಇರುವಂಥ ಸರ್ವೆ ಬೇರೆ. ಆದರೆ DK ಶಿವಕುಮಾರ್ ಅವರು ಅವರ ವೈಯಕ್ತಿಕ ಒಂದು ಟೀಮನ್ನು ಇಟ್ಕೊಂಡು ನಡೆಸ್ತಾ ಇರುವಂಥ ಒಂದು ಸರ್ವೆ ಬೇರೆ. ಆ ಸರ್ವೆ ಆಧಾರದ ಮೇಲೆ ಒಂದಿಷ್ಟು ಚುನಾವಣೆ ಟಿಕೆಟ್ಗಳನ್ನು ಕೊಡ್ತೀವಿ, ಅದು ಕೂಡ ನಾನು ಹೈಕಮಾಂಡ್ಗೆ ಕಳಿಸ್ತೀನಿ ಅನ್ನೋಂಥದ್ದನ್ನು ಒಂದಿಷ್ಟು ಬಹಿರಂಗವಾಗೂ ಹೇಳಿದ್ದಾರೆ, ಆಂತರಿಕವಾಗೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಸರ್ವೆ ನಡೆಯುತ್ತೆ, ಇಬ್ಬರು ಹೆಸರನ್ನು ಅವರೇ ಕೊಡ್ತಾರೆ.
ನೀವು ಆಲ್ರೆಡಿ ಕ್ಷೇತ್ರದಲ್ಲಿ ಇರಬೇಕಾದ್ರೆ ನಾಗರಾಜ್ ಚೆಬ್ಬಿ ಅವರ ಹೆಸರನ್ನ ಇವರ ಹೆಸರಲ್ಲೂ ಒಂದು ಸತಿ ನೀವು ಸರ್ವೆ ಮಾಡಿ ಇವರ ಬಗ್ಗೆ ಹೇಗಿದೆ ನೋಡೋಣ ಅಂತ ಹೇಳುವಂಥದ್ದು ಯಾಕೆ? Anyway, I'm not aware of this, but yes, I think for a sake of survey ಮಾಡಿದ್ರು ಏನು ತಪ್ಪಿಲ್ಲ ಅಂತ ನಾನು ಭಾವಿಸ್ತೇನೆ. ಐ ಫೀಲ್ ಇನ್ನೂ 2-3 ಹೆಸರು ಹಾಕಿದ್ರು ಏನು ತೊಂದರೆ ಇಲ್ಲ ನನಗೆ ವೈಯಕ್ತಿಕವಾಗಿ. ಆ್ಯಂಡ್ ಟುಡೇ ಸರ್ವೆ ಆ ರೀತಿ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಸೋತಿದ್ದೇವೆ, ಬಹುತೇಕ ಎಲ್ಲೆಲ್ಲಿ ಭಾಳ ಅರ್ಜಿಗಳಿದ್ದಾವೆ, ಕೆಲವು ಜಾಗದಲ್ಲಿ ಗೊಂದಲ ಕೂಡ ಇದೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸರ್ವೆ ಆಲ್ಸೋ, ಬಟ್ ಸ್ಟಿಲ್ ಇಫ್ ಹಿ ಹ್ಯಾಸ್ ಡನ್ ಇಟ್, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಸೊ ಐ ಡೋಂಟ್ ಥಿಂಕ್ ಸೊ ದಟ್ಸ್ ಅನ್ ಇಶ್ಯೂ ಫಾರ್ ಮಿ. ಪಾಲಿಟಿಕ್ಸ್ ಇಸ್ ಆರ್ಟ್ ಆಫ್ ಪಾಸಿಬಿಲಿಟೀಸ್. ಸೊ ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಒಂದಿಷ್ಟು ಹೊರಗಿನ ಹೋರಾಟಗಳಿದ್ರೆ ಒಳಗಿನ ಹೋರಾಟಗಳು ಒಂದಿಷ್ಟು ಇರುತ್ತೆ. ಏನೋ ತಪ್ಪಾಗಿರ್ಬೋದು, ಏನೋ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿರ್ಬೋದು. ಈ ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡ್ಕೊಳ್ಬೇಕು ಅಂತ ಯಾವತ್ತೂ ಅನಿಸ್ಲೇ ಇಲ್ವಾ? ಭಿನ್ನಾಭಿಪ್ರಾಯಗಳು ಏನಿಲ್ಲ ಅಲ್ಲ. ಅಬ್ಸಲ್ಯೂಟ್ಲಿ ಈಸ್ ಅವರ್ ಲೀಡರ್ ಆ್ಯಂಡ್ ಕನ್ಸಿಸ್ಟೆಂಟ್ಲಿ ಅವ್ರು ನಮಗೇನು ಅಸೈನ್ಮೆಂಟ್ ಕೊಡ್ತಾರೆ ಮಾಡ್ತಾನೆ ಇದ್ದೀವಿ. ಅಟ್ ಔಟ್ಸೆಟ್ ಏನಾಗಿದೆ ಅಂದರೆ ಚಬ್ಬಿ ಈಸ್ ಬಿನ್ ಆಲ್ವೇಸ್ ಟ್ರೈಯಿಂಗ್. ಸಿ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್. ವಿ ಗೋ ಲಾಂಗ್ ಬ್ಯಾಕ್ ವೆನ್ ಐ ವೆಂಟ್ ಇನ್ 2008. ಅಲ್ಲಿಂದ ನಮಗೆ ಇವತ್ತು ವಿ ಆರ್ ಸ್ಟಿಲ್ ಇನ್ ಅ ವೆರಿ ಗುಡ್ ವೆರಿ ಗುಡ್ ಟಾಕಿಂಗ್ ಟರ್ಮ್ಸ್. ಬಟ್ ಈಸ್ ಬಿನ್ ಡೆಸ್ಪರೇಟ್ ದಿಸ್ ಟೈಮ್ ಟು ಆಸ್ಕ್ ಅ ಟಿಕೆಟ್. ಅವ್ರು 2002 ಕೇಳಿರೋದು ನಿಜ, ಬಟ್ ಅವ್ರು ಯಾವತ್ತೂ ಅಲ್ಲಿ ಕಂಟೆಸ್ಟ್ ಮಾಡಿರಲಿಲ್ಲ. ಚಬ್ಬಿ ಆಡ್ ನೆವರ್ ಕಂಟೆಸ್ಟೆಡ್ ದಟ್. ಸೊ ಮತ್ತು 2 ವರ್ಷ ನಂತರ, ಅಂದರೆ 2 ಬಾರಿ ಆದ ನಂತರ 13 and 18 ಬಿಟ್ಟ ನಂತರ ಅಗೇನ್ ಈ ಸ್ಟಾರ್ಟೆಡ್ ಆಸ್ಕಿಂಗ್. ಸೊ ಭಾಳ ಗಟ್ಟಿಯಾಗಿ ಭಾಳ ಡಿಟರ್ಮೆಂಡ್ ಆಗಿ ಕೇಳ್ತಾನೆ ಇದ್ದಾರೆ, ಇವತ್ತಿಗೂ ಕೇಳ್ತಾ ಇದ್ದಾರೆ. ಸೊ ಇಟ್ಸ್ ಲೆಫ್ಟ್ ಟು ದ ಹೈಕಮಾಂಡ್. ಇಫ್ ದೇ ಮೇಡ್ ಸರ್ವೆನಲ್ಲಿ ಯಾರ ಹೆಸರು ಮುಂದೆ ಇದೆ ಅವ್ರು ನೋಡಿ ಕೊಡ್ತಾರೆ ಅಂತಂದರೆ, ಇಫ್ ಐ ಆಮ್ ಆನ್ ಮೆರಿಟ್, ಇಫ್ ಸರ್ವೆ ಸೇಸ್ ದಟ್ ಐ ಆಮ್ ದ ಓನ್ಲಿ ಪರ್ಸನ್ ಆರ್ ಐ ಆಮ್ ದ ಬೆಟರ್ ಪರ್ಸನ್, rather than saying the only person, I am the better person that giving me a Congress ticket, most likely I will have more chances on it. It left to the party. ಕುಕ್ಕರ್ ಹಂಚಿಕೆ ಮಾಡ್ತಾರೆ. ಒಂದಷ್ಟು ಜನ ಉತ್ತರ ಕರ್ನಾಟಕದ ನಾಯಕರನ್ನು ಅಲ್ಲಿ ಕ್ಷೇತ್ರಕ್ಕೆ ಕರ್ಕೊಂಡ್ಬಿಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲೊಂದು ಕಡೆ ಪರೋಕ್ಷವಾಗಿ ವಿನಯ್ ಕುಲಕರ್ಣಿ ಅದಕ್ಕೆ ಸಾಥ್ ನೀಡಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಸಾಥ್ ನೀಡಬಹುದು, ಡಿ ಕೆ ಶಿವಕುಮಾರ್ ನೋಡೋಣ ಅಂತ ಹೇಳ್ಬೋದು. ಸೊ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಬಣ ಒಂದು, ಡಿ ಕೆ ಶಿವಕುಮಾರ್ ಅವರ ಬಣ ಒಂದು. ಇವತ್ತು ನೀವು ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ದಿರಾ ಇದ್ದೀರಾ? ನನ್ನ 2 ಪ್ರಶ್ನೆಗಳು ಬೇರೆ ಮಾತ್ರ. ಇಲ್ಲ, ನಾವು ಬಣ ಅಂತೇನಿಲ್ಲ. ಸಿ ಐ ಆಮ್ ಬಿನ್ ಅಸೋಸಿಯೇಟ್ ವಿತ್ ಸಿದ್ದರಾಮಯ್ಯ ಸಾಹೇಬ್ ಫ್ರಮ್ ಮೈ ಚೈಲ್ಡ್ಹುಡ್. ಬೇಸಿಕಲಿ ನಾನು ಚಿಕ್ಕನದಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಜೊತೆನೇ ಬೆಳೆದಿರ್ತಕ್ಕಂಥದ್ದು. ಐ ಶುಡ್ ರಿಮೆಂಬರ್ ಟುಡೇ ದಿವಂಗತ MP ಪ್ರಕಾಶ್ ಸಾಹೇಬ್ರನ್ನ ಅನಿಸ್ಬೇಕು. ಮೈ ಪೊಲಿಟಿಕಲ್ ಕ್ಯಾರಿಯರ್, ಬಿಕಾಸ್ ಐ ಕೇಮ್ ಫ್ರಮ್ ಜನತಾದಳ, ಅವ್ರ ಜೊತೆನೇ ಹುಟ್ಟು ಬೆಳೆದಿರೋದು. ಈಸ್ ಲೈಕ್ ಮೋರ್ ಲೈಕ್ ಅ ಫಾದರ್ ಟು ಫಿಗರ್ ಟು ಮೀ. ಮಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ ಇಸ್ ಲೈಕ್ ಅ ಫಾದರ್ ಫಿಗರ್ ಟು ಮೀ. ಅದೇನಾಗಿದೆ, ಸಿನ್ಸ್ ಐ ಆಮ್ ಕ್ಲೋಸ್ ಟು ಹಿಮ್ ದೇ ಫೀಲ್ ದಟ್ ಐ ಆಮ್ ನಾಟ್ ಇನ್ ಡಿ ಕೆ ಸ್ಕ್ಯಾಮ್. ಆ ಥರ ಏನಿಲ್ಲ. ಸೊ ವೆನ್ ಎವರ್ ದರ್ ಇಸ್ ಎನಿ ವರ್ಕ್, ಐ ಗೋ ಟು ಹಿಸ್ ಹೌಸ್. ಡಿ ಕೆ ಶಿವಕುಮಾರ್ ಸಾಹೇಬ್ರ ಮನೆಗೆ ಹೋಗಿದ್ದೀನಿ, ಕೆಲಸದಾಗ ಕಂಡಿದ್ದೀನಿ, ಅವರು ನನ್ನ ಕರೆಸಿದ್ದಾರೆ. ಇಫ್ ದರ್ ಇಸ್ ಎನಿ ಸಜೆಷನ್ ಫಾರ್ ದ ಪಾರ್ಟಿ ಸೇಕ್, ಇಫ್ ದರ್ ಇಸ್ ಎನಿ ಸಜೆಷನ್ ದಟ್ ಹಿ ಹ್ಯಾಸ್ ಟು ಟೆಲ್ ಮಿ, ಹ್ಯಾಸ್ ಆಲ್ವೇಸ್ ಕಾಲ್ಡ್ ಮಿ ಮೆನಿ ಟೈಮ್ಸ್. ಮೆನಿ ಟೈಮ್ಸ್ ಹಿ ಹ್ಯಾಸ್ ಕಾಲ್ಡ್ ಮಿ. ಐ ಹ್ಯಾವ್ ಮೆಟ್ ಮೆನಿ ಟೈಮ್ಸ್ ಆಲ್ಸೋ. ಸೊ ಆ ಥರ ಏನಿಲ್ಲ. ಅದೇನಂದರೆ obviously I have got more aligned and affection towards Siddaramaiah sir, no doubt about it. It doesn't mean that ಅಲ್ಲಿ ನಾವು ಗುಂಪುಗಳಾಗಿದ್ದೀವಿ, ಈ ಗುಂಪು ಆ ಗುಂಪು ಅಂತ ಏನಿಲ್ಲ. I believe it has been resolved now. So Congress is fighting as Congress. All leaders are unitedly facing the elections this time. ಪದೇ ಹೇಳ್ತಾ ಇದ್ರಿ JDS ಇಂದ ಬಂದಿದ್ದೀನಿ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಅನ್ಸುತ್ತಾ ಯಾಕೆ ಬಂದೆ JDS ಬಿಟ್ಟು? ಆ ಥರ ಏನು ಅನ್ಸಲ್ಲ. Because I should be thankful to the party, because when I got into this delimitation ಆದಮೇಲೆ ಹೊಸ ಕ್ಷೇತ್ರಕ್ಕೆ ಹೋದಾಗ, even though I was from Janata Dal, when we joined Congress, they gave me an opportunity to contest on Congress ticket, and subsequently I got elected. ಆ ಸಂದರ್ಭದಲ್ಲಿ 17 ಕಾಂಗ್ರೆಸ್ ಟಿಕೆಟ್ನಲ್ಲಿ ನಾನು ಒಬ್ಬನೇ ಗೆದ್ದಿರ್ತದೆ ಅಖಂಡ ಧಾರವಾಡ ಜಿಲ್ಲೆಯಲ್ಲಿ ಇನ್ 2008 ಇನ್ ಫ್ಯಾಕ್ಟ್. ಅದಾದಮೇಲೆ 2013ನಲ್ಲಿ ನಾನು ಗೆದ್ದೆ. ನನಗೆ ಮೊದಲನೇ ಬಾರಿಗೆ ಮಿನಿಸ್ಟ್ರಿ ಆಯಿತು. ಮತ್ತು ಹ್ಯಾವ್ ಡ್ಯೂ ಟು ಸಮ್ ರೀಸನ್ ಐ ವಾಸ್ ರೆಸಿಗ್ನೇಷನ್ ಮಾಡಬೇಕಾಯಿತು. ತಿರ್ಗೋ ಆಪರ್ಚುನಿಟಿ ನನಗೆ ಮಿನಿಸ್ಟರ್ ಆಗೋಕ್ಕೆ ಕೊಟ್ಟರು. ಸೊ ವಾಟ್ ಎಲ್ಸ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಅ ಕಾಂಗ್ರೆಸ್ ಪಾರ್ಟಿ? ಸೊ ಐ ಬೀನ್ ದೇರ್ ಟ್ವೈಸ್, ಟಿಕೆಟ್ ಕೊಟ್ಟಿದ್ದಾರೆ, ಮಿನಿಸ್ಟರ್ ಮಾಡಿದ್ದಾರೆ. ಸೊ ಐ ಹ್ಯಾವ್ ಗಾಟ್ ನೋ ರಿಗ್ರೆಟ್ಸ್. ಐ ಆಮ್ ಸ್ಟಿಲ್ ಹ್ಯಾಪಿ ಆ್ಯಂಡ್ ಐ ವುಡ್ ಕಂಟಿನ್ಯೂ. ಆ್ಯಂಡ್ ಸಿನ್ಸ್ ಐಡಿಯಾಲಜಿಕಲಿ ಐ ಆಮ್ ಮೋರ್ ಇಂಟು ಇನ್ಕ್ಲೂಸಿವ್ ಪೊಲಿಟಿಕ್ಸ್, ಸೊ ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ಬಿ ಇನ್ ದಿಸ್ ಪಾರ್ಟಿ. ಈ ಎಲ್ಲ ಗೊಂದಲಗಳ ಮಧ್ಯೆ ಸಾಮಾನ್ಯವಾಗಿ ಯಾವುದೇ ರಾಜಕೀಯ ಪಕ್ಷ ಆಗಿದ್ರೂ ಕೂಡ ಎಲ್ಲಿ ತಮ್ಮ ಕ್ಷೇತ್ರವನ್ನು ಬಲಪಡಿಸ್ಕೊಳ್ಬೋದು, ನಮಗೆ ಹೊಂದಿಕೆ ಆಗುವಂತಹ ಕೆಲವೊಂದಿಷ್ಟು ಅಭ್ಯರ್ಥಿಗಳಿದ್ರೆ ನಮ್ಮ ಕ್ಷೇತ್ರಕ್ಕೆ ಕರ್ಕೊಳ್ಳೋಣ ಅನ್ನೋ ಅಂಥ ಒಂದು ಸಹಜವಾದಂತಹ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಅದು BJPಯಿಂದನೂ ನಡೆಯುತ್ತೆ ಅಥವಾ ಅದು JDS ಇಂದನೂ ನಡೆಯುತ್ತೆ. ಯಾವತ್ತು ಕುಮಾರಸ್ವಾಮಿ ಅವರು ಕರೆದಿಲ್ವಾ ಬನ್ನಿ ವಾಪಸ್ ಅಂತ? ಕುಮಾರಸ್ವಾಮಿ ಅವರು he's been very close to me. People don't know, but he's been one of the, whenever we meet, we have got a ಒಳ್ಳೆ
ಏನೋ ಅವ್ರ ಜೊತೆ ಇನ್ನಾದರೂ ಸಂಪರ್ಕ ಇದೆ, ಅಷ್ಟೇ ಪ್ರೀತಿ ವಿಶ್ವಾಸ ಇದೆ, ಬಟ್ ಕರೆದಿಲ್ಲ. ಆನೆಸ್ಟ್ಲಿ ಈಸ್ ನೆವರ್ ಅಟೆಂಪ್ಟೆಡ್ ಟು ಕಾಲ್ ಮಿ. BJPಯಿಂದ BJPಯಿಂದನೇ ಇಲ್ಲ, ಸೋ ಫಾರ್ ನೋ ಬಡಿ. ಮುಂದೆ ಕರೀತಾರೆ ಅಂತನಾ? ಐ ಡೋಂಟ್ ಥಿಂಕ್ ಸೊ. ಎಲೆಕ್ಷನ್ಸ್ ಹತ್ರ ಬಂದಾಯ್ತು ಈಗ. ಬಹುಶಃ ಟಿಕೆಟ್ ಕೊಡದಿದ್ರೆ BJPಗೆ ಹೋಗೋ ಸಾಧ್ಯತೆ ಇದೆಯಾ? ಅಬ್ಸಲ್ಯೂಟ್ಲಿ ಇಲ್ಲ. ವಾಟ್ ಎವರ್ ಪಾರ್ಟಿ ಸೇಸ್ ಐ ಲಿಸನ್ ಟು ಪಾರ್ಟಿ. ಸೊ ನೀವು DK ಶಿವಕುಮಾರ್ ಸಿದ್ದರಾಮಯ್ಯನವ್ರಿಗೆ ಹೇಳಿದ ಹಾಗೆ ಅವರು ನಿಮಗೆ ಹೇಳಿದ್ರೆ ಕೇಳೋದಕ್ಕೆ ತಯಾರಾಗಿದ್ದೀರಿ? 100%. ಇಡೀ ರಾಜ್ಯವನ್ನು ಸುತ್ತಾಡೋದಕ್ಕೆ ತಯಾರಾಗಿದ್ದೀರಿ? ಆ ಪ್ರಸಂಗ ನಮಗಿನ್ನ ಇಲ್ಲ, ಬಟ್ ಆಬ್ವಿಯಸ್ಲಿ ಅವ್ರ ಜೊತೆ ಸುತ್ತಾಡ್ತೀವಿ, ಅವ್ರ ಲೀಡರ್ ಜೊತೆ ಸುತ್ತಾಡ್ತೀವಿ. ಮತ್ತೆ ವಾಪಸ್ ಶ್ರೀರಾಮುಲು ಅವರು ಸಂಡೂರಿಗೆ ಬರ್ತಾರೆ ಅನ್ನುವಂಥದ್ದು. ನೀವು ಹುಟ್ಟಿ ಬೆಳೆದಿರುವಂಥ ಒಂದು ಕ್ಷೇತ್ರ. ಗಣಿಗಾರಿಕೆಯಲ್ಲಿ ಯಾರ್ಯಾರು ಗಣಿಗಾರಿಕೆ ಮಾಡಿದರೆ ಎಲ್ಲರೂ ಅಲ್ಲಿಂದನೇ ಮಾಡಿರೋದು. ಒಂದು ಬಳ್ಳಾರಿ ಭಾಗ ಆಗಿರ್ಬೋದು ಅಥವಾ ಹೊಸಪೇಟೆ ಸಂಡೂರು ಆಗಿರ್ಬೋದು. ಒಂದಿಷ್ಟು ಕ್ಷೇತ್ರಗಳನ್ನು ನಾನು ಉಳಿಸ್ಕೊಳ್ಳೇಬೇಕು ಅಂತ ಸಾಕಷ್ಟು ಪ್ರಯತ್ನನ ಒಂದಿಷ್ಟು ನಾಯಕರು ಮಾಡ್ತಾರೆ, ಅದರಲ್ಲಿ ನೀವು ಕೂಡ ಒಬ್ಬರು. ಇವತ್ತು ನೀವು ಎಸ್ಪೆಷಲಿ ಇತ್ತೀಚೆಗೆ ಕೊಟ್ಟಂತಹ ಒಂದು ಅಪ್ಪುಗೆ ಆ ಒಂದು ಮುತ್ತು ಭಾಳ ಸದ್ದು ಮಾಡಿತ್ತು. ಏನಾದ್ರೂ ಹಿಂದೆ ಇರೋ ಮರ್ಮ? ಇಲ್ಲ, ತುಂಬ ಸೌಂಡ್ ಇತ್ತು. ನಾವು ರಾಮುಲು ಅವರು ಫ್ರಮ್ 1998, ಪರ್ಹ್ಯಾಪ್ಸ್ ವೆನ್ ವಿ ಸ್ಟಾರ್ಟೆಡ್ ಅರ್ಲಿ. ಅವ್ರು ನನಗಿನ್ನ 2-3 ವರ್ಷ ಸೀನಿಯರ್ ಇರಬೇಕು. ವೆನ್ ವಿ ಸ್ಟಾರ್ಟೆಡ್ ಅರ್ಲಿ ಪೊಲಿಟಿಕ್ಸ್, ನಾವಿಬ್ಬರು ಬೆಂಗಳೂರಲ್ಲಿ ಭೇಟಿ ಆಗ್ತಿದ್ವಿ. ನಮ್ಮಲ್ಲಿ ಇಬ್ಬರು ಕೇಸಸ್ ಭಾಳ ಸಿಗ್ತಾ ಇತ್ತು ಅವಾಗ. ಸೊ ದೋಸ್ ಡೇಸ್ ಫ್ರಮ್ ದೇರ್ ವಿ ನೋ ಈಚ್ ಅದರ್. ಆ್ಯಂಡ್ ಈ ಥರ ನಾವು ಪರಸ್ಪರ ಪ್ರೀತಿ ವಿಶ್ವಾಸ ತೋರಿಸಿರ್ತಕ್ಕಂಥದ್ದು ಭಾಳ ಸಂದರ್ಭಗಳಿದ್ದಾವೆ. ಬಟ್ ಆ ಟೈಮ್ನಲ್ಲಿ ರೆಕಾರ್ಡಿಂಗ್ ನಂಗೆ ಸಿಕ್ಕೊಂಡಿವಿ ಅಷ್ಟೇ. ಆ್ಯಂಡ್ ಮೋರ್ ಇಟ್ ವಾಸ್ ಸೋ ಲೌಡ್, ಅಲ್ಲಿ ಮ್ಯೂಸಿಕ್ ಲೌಡ್ ಇತ್ತು. ಐ ವಾಸ್ ಟ್ರೈಂಗ್ ಟು ಟೆಲ್ ಹಿಮ್ ಸಮಥಿಂಗ್, ಸೊ ಐ ಹ್ಯಾಡ್ ಟು ಗೋ ವೆರಿ ಕ್ಲೋಸ್ ಟು ಹಿಮ್ ಆ್ಯಂಡ್ ಟಾಕ್ ಟು ಹಿಮ್. ಸೊ ದ್ಯಾಟ್ಸ್ ವಿ ಬೋತ್ enjoy great. I especially admire him a lot, so likewise I hope so he admires me. But we have got a great love and affection, the mutual respect there. So looking at his political career, you know, he has been one of the tall leader today, coming from nowhere. So but ಆ ಥರ ಎಷ್ಟೋ ಪೊಲಿಟಿಕಲ್ ರಿಫ್ಟ್ಸ್ಗಳು, ಟಫ್ ಟೈಮ್ಸ್ ಬಂದಾಗ ಕೂಡ you know, I never criticized him, neither he did it for me. ಸೊ ಹಂಗಾಗಿ ವಿ ಹ್ಯಾವ್ ಗಾಟ್ ಅ ಗ್ರೇಟ್ ರಿಲೇಷನ್ಸ್. ಸೊ ಒಬ್ವಿಯಸ್ಲಿ ವೆನ್ ಇಟ್ ಕಮ್ಸ್ ಟು ಪಾಲಿಟಿಕ್ಸ್, ಎಸ್ ಅದು ಇದ್ದೇ ಇದೆ. ಸೊ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಾವು ಉಳಿಸ್ಕೋಬೇಕು. ಆಮೇಲೆ ನಾನು ಅಲ್ಲೇ ಬಿಟ್ಟು ಬೆಳೆದಿರೋದು, ಆ ಸೊಂಡ್ರು ಜನ ನನಗೆ ಕೈ ಬಿಡಲ್ಲ ಅಂತ ನನ್ನ ನಂಬಿಕೆ ಏನಿದೆ ಅಂತ ನಾನು ನೆಕ್ಸ್ಟ್ ಡೇನೇ ಐ ವಾಸ್ ಗಿವಿಂಗ್ ಅನ್ ರಿಪ್ಲೈ ಆ್ಯಂಡ್ ಇಂಟರ್ವ್ಯೂ, ಬಿಕಾಸ್ ಪೀಪಲ್ ಥಾಟ್ ದಟ್ ಐ ವಿಲ್ ಸಡನ್ಲಿ ಜಾಯಿನ್ BJP ಬಿಕಾಸ್ ದೇರ್ ಸೋ ಮಚ್ ಆಫ್ ಅಫೆಕ್ಷನ್ ಐ ಶೋ ಟುವರ್ಡ್ಸ್ ರಾಮುಲು ಅಂತ. ಆ ಥರ ಏನಿಲ್ಲ. ಬಟ್ ಸ್ಟಿಲ್ ಏನೋ ಇಟ್ಸ್ ಅ ಲಾಂಗ್ ವೇ. ಸ್ಟಿಲ್ ಐ ಡೋಂಟ್ ನೋ ಇಫ್ ಯು ಕಂಟೆಸ್ಟ್ ದರ್. ಇಫ್ ಯು ಕಂಟೆಸ್ಟ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಫೈಟ್. ಆಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ, ನಾವಲ್ಲಿ ಗೆಲ್ತೀವಿ. ಸಾಮಾನ್ಯವಾಗಿ ನಾನು ನಿಮ್ಮ ಒಂದಿಷ್ಟು ಪತ್ರಿಕಾಗೋಷ್ಠಿಗಳನ್ನು ನೋಡೋದಾದರೆ ಅಥವಾ ನೀವು ಮಾಧ್ಯಮಗಳ ಮುಂದೆ ಮಾತಾಡೋದಾದರೆ, ಇನ್ ಜನರಲ್ ಆಲ್ಸೋ ಬಹಿರಂಗವಾಗಿ ಯಾರ ವಿರುದ್ಧನೂ ಮಾತಾಡೋದಿಲ್ಲ, ಬೇರೆ ನಾಯಕರ ಹಾಗೆ ಅಗ್ರೆಸಿವ್ ಆಗಿ ಸ್ಟೇಟ್ಮೆಂಟ್ ಕೊಡೋದಿಲ್ಲ. ಇದರಿಂದ ಕಾಂಗ್ರೆಸ್ ಪಾರ್ಟಿಗೆ ಅನಿಸಿದೆಯಾ ಎಲ್ಲಿಯೂ ಸಲ್ಲದವ ಸಂತೋಷ್ ಲಾಡ್ ಅಂತ? I don't know. See, basically, I feel, you know, since from very early days, personal criticism nalli there is nothing constructive you can do to the society. ಬೇಡ ರಾಜಕೀಯವಾಗಿ? No, ರಾಜಕೀಯವಾಗಿ yes. If there is something related to programs, yes, you can speak. Progressive programs ಬಗ್ಗೆ ಇದ್ದರೆ ಸರ್ಕಾರ ಪ್ರೋಗ್ರಾಮ್ಸ್ ಮಾಡಿಲ್ಲ, ನಾವು ಪ್ರೋಗ್ರಾಮ್ ಮಾಡಿದ್ದೀವಿ, ನಮ್ಮ ಅಚೀವ್ಮೆಂಟು ನಿಮ್ಮ ಅಚೀವ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಎಸ್, ಐ ಬಿನ್ ಸೋ ಮೆನಿ ಟೈಮ್ಸ್ ಹೇಳಿದ್ದೀವಿ. ಆಫ್ ದ ರೆಕಾರ್ಡ್ನಲ್ಲಿ ಬಂದಿರಲಿಕ್ಕಿಲ್ಲ. But whenever there is a specific issue on the government sides, of the program side, I'll be definitely vocal ಆಗಿರ್ತೀನಿ. ಬಟ್ ಅದು ಜಾಸ್ತಿ ಲೈಮ್ಲೈಟಿಗೆ ಬರಲ್ಲ. ಸೊ ಲೈಮ್ಲೈಟಿಗೆ ಬರ್ತಕ್ಕಂಥದ್ದು ಕಾಂಟ್ರವರ್ಸಿ. ಟುಡೇ ಯುನೋ ಪೀಪಲ್ ವಾಂಟ್ ಕಾಂಟ್ರವರ್ಸೀಸ್ ಟುಡೇ. ಸೊ ನೆಗೆಟಿವ್ ಹ್ಯಾಸ್ ಗಾಟ್ ಮೋರ್ ಎಫೆಕ್ಟ್ ದನ್ ದ ಪಾಸಿಟಿವ್ ಟುಡೇ. ಥಿಂಗ್ಸ್ ಹ್ಯಾವ್ ಚೇಂಜ್ ಫ್ರಮ್ ಬ್ಯಾಡ್ ಟು ವರ್ಸ್ ಟುಡೇ. ಸೊ ಐ ಡೋಂಟ್ ನೋ, ಐ ಸ್ಟಿಲ್ ಫೀಲ್ ಪಾಲಿಟಿಕ್ಸ್ ಶುಡ್ ನಾಟ್ ಟ್ರಾವೆಲ್ ಬಿಯಾಂಡ್ ಅ ಪಾಯಿಂಟ್. ಬಟ್ ಟುಡೇ ಸಿಚುವೇಶನ್ಸ್ ಆರ್ ಟೋಟ್ಲಿ ಡಿಫ್ರೆಂಟ್. ಇವತ್ತು ಹಂಗಿಲ್ಲ ಸಿಚುವೇಶನ್ಸ್ಗಳು. I hope there is a clarity in all politicians across the party. So personal fights ಬಿಟ್ಟು if there is a progressive development ಸ್ವಲ್ಪ ಮರಿಗೆ ಚರ್ಚೆಗಳಾದರೆ ಒಳ್ಳೆಯದು. ಸೊ ಐ ಆಲ್ವೇಸ್ ರಿಸ್ಟ್ರಿಕ್ಟ್ ಮೈಸೆಲ್ಫ್. ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಎಷ್ಟೋ ಜನ ನಮ್ಮ ಬಗ್ಗೆ ಮಾತನಾಡಿದ್ದಾರೆ. somehow I always take with pinch of salt and I don't come very vocal and speak something which I don't like myself. ಹಾಗಿದ್ರೆ ಹೇಗೆ ರಾಜಕಾರಣ ಮಾಡ್ತೀರಿ? ಜನರ ಹತ್ರ ಹೋಗಿ ಏನಂತ ಓಟ್ ಕೇಳ್ತೀರಿ? ಅವರು ಕೆಲಸ ಮಾಡಿದ್ದಾರೆ, ನಾನು ಕೆಲಸ ಮಾಡಿದ್ದೀನಿ. ಈಗ ಸಾಮಾನ್ಯವಾಗಿ ಗಾಂಧೀಜಿ ಅಂಬೇಡ್ಕರ್ ಚುನಾವಣೆಗೆ ನಿಂತ್ಕೊಳ್ಬೇಕಾದ್ರೆ ಅದೇ ರೀತಿ ಕ್ಯಾಂಪೇನ್ ಮಾಡಿದ್ರು ಅಂತ. ಇಲ್ಲ, ಪ್ರೋಗ್ರಾಮ್ಸ್ ಬಗ್ಗೆ ಮಾತಾಡೋದು ಪರ್ಟಿಕ್ಯುಲರ್ ಆಗಿ. ಇವತ್ತು ಸುಮ್ಮನೆ ಉದಾಹರಣೆಗೆ ಹೇಳ್ಬೇಕಾದ್ರೆ ನಮ್ಮ ಲಿಂಬಣ್ಣವರು, ನಮ್ಮ ಶಾಸಕರು, ಪರ್ಸನಲ್ ನಾವು ವಿರುದ್ಧವಾಗಿ ಏನು ಮಾತಾಡಲ್ಲ. ಅವ್ರ ವಿರುದ್ಧ ಗೋರ್ಪಡೆ ವಿರುದ್ಧ ನಾನು ಗೆದ್ದಿದ್ದೆ, ಅವ್ರ ವಿರುದ್ಧನೂ ಪರ್ಸನಲಾಗಿ ಏನು ಮಾತಾಡಿಲ್ಲ.
ನನಗೆ ಜನಾರ್ದನ್ ರೆಡ್ಡಿ ಅವರು ಆ ಸಂದರ್ಭದಲ್ಲಿ ಸಂತೋಷ್ ಲಾಡಿಗೆ ತಕ್ಕಡಿಯಲ್ಲಿ ಇಟ್ಕೊಂಡು ತೂಗ್ತೀನಿ ಆ ಥರ ಎಲ್ಲ ಮಾತುಗಳು ಬಹಿರಂಗವಾಗಿ ಮಾತಾಡಿದ್ದಾರೆ. ಸ್ಟಿಲ್ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್. ಐ ಹ್ಯಾವ್ ಗಾಟ್ ಹೈಯೆಸ್ಟ್ ರಿಗಾರ್ಡ್ಸ್ ಫಾರ್ ಹಿಮ್. ಸೊ I always feel that, speaking personally about somebody does not give any great mileage. ಅಲ್ಲಿ ಸ್ವಲ್ಪ ಜನ ಕ್ಯಾಕೆ ಹೊಡಿಬೋದು, ಸಿಳ್ಳೆ ಹೊಡಿಬೋದು. But somehow, I don't know, from very early days of my political career, I am always little away from such things to just ಏನೋ ಮಾತಾಡಬೇಕು, ಯಾರಿಗೋ ಬೈಬೇಕು, ಬಂದು ಅವರು ಊರುಗಳಿಗೆ ಹೋಗೋದು, ಅವ್ರ ವಿರುದ್ಧ ಮಾತನಾಡೋದು, ಸುಮ್ಮನೆ ಇಲ್ಲದ ಸಲ್ಲದ ಆರೋಪಗಳನ್ನ ಹೇಳೋದು. ಐ ಡೋಂಟ್ ರಿಯಲಿ ಲೈಕ್ ಇಟ್. ಸೊ ಐ ಡೋಂಟ್ ಥಿಂಕ್ ಸೊ that will help anybody, but if people like it, if they want to do it, it's their person. ನಾನು ಆಗಲೇ ಹೇಳಿದೆ, ಪರ್ಸ್ನಲಿ ನಾನು ಮಾತಾಡ್ತಾನೆ ಇಲ್ಲ. ಆದರೆ ರಾಜಕೀಯವಾಗೂ ಕೂಡ ಯಾರ ಬಗ್ಗೆನೂ ಮಾತಾಡಿದ್ದಾಗಲಿ, ಈಗ ನೀವೇ ಹೇಳ್ತಾ ಇದ್ರಿ ಶ್ರೀರಾಮುಲು ಬಗ್ಗೆ ನನ್ನ ಒಳ್ಳೆ ಸ್ನೇಹಿತ, ಹಾಗಿದ್ರೆ ಯಾರಲ್ಲೂ ಆಡಳಿತಾತ್ಮಕವಾಗಿ ಯಾವುದೇ ರೀತಿಯಾದಂತಹ ವಿರೋಧಗಳು ಇಲ್ಲವೇ ಇಲ್ವಾ? ಇಲ್ಲ, ಮಾತಾಡ್ತೀವಲ್ಲ. BJP ವೈಫಲ್ಯ ಬಗ್ಗೆ ಮಾತನಾಡ್ತೀವಿ, ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಮಾತನಾಡ್ತೀವಿ. ಲಾಸ್ಟ್ 3.5 years BJP ಅಚೀವ್ಮೆಂಟ್ ಬಗ್ಗೆ ಮಾತನಾಡ್ತೀವಿ. ನಮ್ಮದು 2013 to 18 ಅಚೀವ್ಮೆಂಟ್ ಬಗ್ಗೆ ಮಾತನಾಡ್ತೀವಿ. UPA 1 UPA 2 ಬಗ್ಗೆ ಅಚೀವ್ಮೆಂಟ್ ಬಗ್ಗೆ ಮಾತನಾಡ್ತೀವಿ. ಪ್ರಶ್ನೆಗಳು ಅದು ಕೇಳೋದೇ ಇಲ್ಲಲ್ಲ. ಈವನ್ ದೋ ವಿ ಹ್ಯಾವ್ ಟೋಲ್ಡ್ ಸೋ ಮೆನಿ ಟೈಮ್ಸ್, ವಿ ಹ್ಯಾವ್ ಟೋಲ್ಡ್ ಅಬೌಟ್ ಡಿಮಾನಿಟೈಸೇಷನ್. ಐ ಹ್ಯಾವ್ ಟೋಲ್ಡ್ n number of things about demonetization. When we were in power, when we were out of power, we have spoken about dollar issues today, rupee. We have spoken about GDP. We have spoken today state issues ಬಗ್ಗೆ, corruptions ಬಗ್ಗೆ ಮಾತಾಡಿದ್ದೀವಿ. So yes, definitely the people might have recorded, they will not hear it. So today negative has got more scope. So whenever there is a public platform to speak certain issues about ನಾವು ಪರ್ಟಿಕ್ಯುಲರ್ ಒಂದು ಸರ್ಕಾರ ವಿರುದ್ಧ ಮಾತನಾಡಬೇಕಂದಾಗ ಖಂಡಿತವಾಗಿ ಮಾತನಾಡ್ತೀವಿ. ಸೊ ದಟ್ಸ್ ಬಿನ್ ನಾಟ್ ಹೈಲೈಟೆಡ್ ಅಷ್ಟೇ. ಹೇಳ್ತಾ ಇದ್ರಿ ಅವತ್ತಿನ ದಿನ ಗೋರ್ಪಡೆ ವಿರುದ್ಧ ಗೆದ್ದಂತಹ ದಿನದಿಂದ ಇವತ್ತಿನ ತನಕ ಅಂತ ಯಾರೂ ಊಹೆ ಮಾಡಿರ್ಲಿಕ್ಕಿಲ್ಲ. ಯಾರೋ ಒಬ್ಬ ಚಿಕ್ಕ ಹುಡುಗ ಅಂಥ ದೊಡ್ಡ ನಾಯಕ, ಇಡೀ ರಾಜ್ಯದ ರಾಷ್ಟ್ರದ ಗಮನವನ್ನು ತನ್ನ ರಾಜಕೀಯದ ಮೂಲಕ ಸೆಳೆದಂತಹ ಓರ್ವ ನಾಯಕ, ಅದು 29-30 ವರ್ಷದ ಹರೆಯದ ಒಂದು ಹುಡುಗ. ಅರೆ, ಅಂಥ ಒಂದು ದೊಡ್ಡ ನಾಯಕನ ಸೋಲಿಸ್ಲಿಕ್ಕೆ ಸಾಧ್ಯ? ಅಥವಾ ಅಂಥ ಒಂದು ದೊಡ್ಡ ನಾಯಕನ ವಿರುದ್ಧ ಅಷ್ಟೆಲ್ಲ ಸಿಟ್ಟು ಅವತ್ತಿನ ಜನರಲ್ಲಿ ಇತ್ತು, ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡಿದ್ದಂಥದ್ದು ಸಂತೋಷ್ ಲಾಡ್ ಅಂತ. ಯಾಕೆ ಬಂದ್ರಿ ರಾಜಕೀಯಕ್ಕೆ? ಎರಡೂ ಇರ್ಬೋದು. ಆ್ಯಕ್ಚುಲಿ MI ಗೋರ್ಪಡೆ ಸಾಹೇಬ್ರು ಕಂಟೆಸ್ಟ್ ಮಾಡಲಿಲ್ಲ ಆ ಟೈಮಲ್ಲಿ. ಅವ್ರ ಬ್ರದರ್ ಮಿಸ್ಟರ್ ವೆಂಕಟರಾವ್ ಗೋರ್ಪಡೆ ಇದ್ದರು. ಬಟ್ ಆಬ್ವಿಯಸ್ಲಿ ಗೋರ್ಪಡೆ ಸಾಹೇಬ್ರು ಹೇಳಿದ್ದು ಆ ಕಾನ್ಸ್ಟಿಟ್ಯೂನ್ಸಿಲಿ ಬಹುತೇಕಲ್ಲ ಇಡೀ ಜಿಲ್ಲೆಯಲ್ಲಿ ಅವ್ರದ್ದು ಹೆಸರಿತ್ತು. ಐ ಆಮ್ ದ ಗ್ರೇಟೆಸ್ಟ್ ಅಡ್ಮೈರ್ ಆಫ್ ಎಮ್. ಐ ಶುಡ್ ಸ್ಟಿಲ್ ಟೆಲ್ ಯು, ಅವರು ಈ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಈ ರಿಸರ್ವೇಷನ್ ಸಿಸ್ಟಮ್ನಲ್ಲಿ ವೀರಪ್ಪ ಮೊಯ್ಲಿ ಗೌರ್ಮೆಂಟು ಒಪ್ಪುಗಳಿಲ್ದಾಗ ಈ ಟೆಂಡರ್ಸ್ ರೆಸಿಗ್ನೇಷನ್ಸ್. ಸೊ ಅವರು ಗ್ರಾಮ ಪಂಚಾಯತ್ ಚುನಾವಣೆ ಅವ್ರ ಬ್ರದರೇ ಸೋತರು. ಈ ವ್ಯವಸ್ಥೆಯಲ್ಲಿ ಪೀಪಲ್ ಸಮ್ಟೈಮ್ಸ್ ದೇ ಡೋಂಟ್ ಸಿ ವಾಟ್ ಪರ್ಸನ್ ಹ್ಯಾಸ್ ಡನ್ ಅನ್ನೋದೊಂದು ಉದಾಹರಣೆ. ಬಟ್ ಅವ್ರದ್ದು ಏನಂತಂದರೆ, ಒಂದು ಡ್ರಾಬ್ಯಾಕ್ ವಾಟ್ ಐ ಕುಡ್ ಸಿ ಅಬೌಟ್ ಮಿಸ್ಟರ್ ಗೋರ್ಪಡೆ ಸಾಹೇಬ್ರು ಅಂದರೆ, ಈ ವಾಸ್ ಓಲ್ಡ್, ಒಬ್ವಿಯಸ್ಲಿ ಆ್ಯಂಟಿ ಇನ್ಕಂಬನ್ಸ್ನೇ ಇತ್ತು. ಎರಡನೇದು, ನಾನು ಬೆರೀತಾ ಇದ್ದೆ. ವೆನ್ ಐ ಸ್ಟಾರ್ಟೆಡ್ ಮೈ ಪೊಲಿಟಿಕಲ್ ಕ್ಯಾರಿಯರ್ ಅಟ್ ದ ಏಜ್ ಆಫ್ 17. ಐ ವಾಸ್ ಗ್ರೇಟ್ಲಿ ಇನ್ಸ್ಪೈರ್ಡ್ ಬೈ ರಾಮಕೃಷ್ಣ ಹೆಗಡೆ ಸಾಬ್. ಆಮೇಲೆ ಐ ವಾಸ್ ವೆರಿ ಯಂಗ್ ವೆನ್ ಐ ಮೆಟ್ ಹಿಮ್. ಶಂಕರ್ ನಾಗ್, ಅನಂತ್ ನಾಗ್ ಜೊತೆಗೆ ಹಳ್ಳಿಗಳಲ್ಲಿ ಕಾರ್ಯಕ್ರಮಕ್ಕೆ ಕ್ಯಾನ್ವಸಿಂಗ್ ಬರೋರು. ಸೊ ದೆನ್ ಅರ್ಲಿ ಆಫ್ ಮೈ ಲೈಫ್ ಇಸ್ ಆಬ್ವಿಯಸ್ಲಿ ವಿತ್ ಮಿಸ್ಟರ್ MP ಪ್ರಕಾಶ್ ಸಾಬ್ ಆ್ಯಂಡ್ ಸಿದ್ದರಾಮಯ್ಯ ಜೊತೆ ಬೆಳೆದಂಥವನು, PGR ಸಿಂಧ್ಯಾ, ನಾನಯ್ಯ, ಸೊ ಆಮೇಲೆ JH ಪಟೇಲ್ ಸಾಹೇಬರು, ಇಂಥವ್ರ ಜೊತೆ ನಾನು ಸಣ್ಣ ವಯಸ್ಸಿನಲ್ಲಿ ತಿರುಗಾಡಿ ಬೆಳೆದಿರ್ತಕ್ಕಂಥದ್ದು. ಬಟ್ ಐ ಹ್ಯಾಡ್ ಗಾಟ್ ಇಶ್ಯೂಸ್ ಇನ್ ದೋಸ್ ಡೇಸ್. ಐ ಯೂಸ್ ಟು ಅಡ್ರೆಸ್ ಇಶ್ಯೂಸ್. ಆಮೇಲೆ ತುಂಬ ಕಷ್ಟ ಇದ್ದವು. ಐ ಬಿನ್ ಗಾನ್ ಟು ಪೊಲೀಸ್ ಕೇಸಸ್, ಸ್ಟೇಷನ್ಸು, ಅಟ್ರಾಸಿಟಿ ಕೇಸಸ್ಸು, ನಾನ್ ವೇಲಬಲ್ ವಾರೆಂಟು. ಐ ಯೂಸ್ ಟು ಫೈಟ್ ಫಾರ್ ಇಶ್ಯೂಸ್ ಬೇಸಿಕಲಿ. ಇಟ್ ವಾಸ್ ನಾಟ್ ಈಸಿ ಟು ಗೋರ್ಪಡೆ ಅವ್ರ ಫ್ಯಾಮಿಲಿನ ಸೋಲ್ಸೋದು ಅಷ್ಟು ಈಸಿ ಇರಲಿಲ್ಲ. ಮೋರ್ ದನ್ ಆ್ಯಂಟಿ ಇನ್ಕಂಬನ್ಸಿ ಐ ಕ್ಯಾನ್ ಸೇ, ಬಿಕಾಸ್ ಆಫ್ಟರ್ ದ್ಯಾಟ್ ಕನ್ಸಿಸ್ಟೆಂಟ್ ಆಗಲಿ ನಾವು 3-4 ಎಲೆಕ್ಷನ್ಸ್ ನಾವೇ ಗೆದ್ದಿದ್ದೇವೆ. ಇಟ್ ವಾಸ್ ನಾಟ್ ಜಸ್ಟ್ ಬೈ ಲಕ್. ಸೊ ಈ ಒಂದು ನಾವು ದಳದಲ್ಲಿ 36,000 ಓಟ್ನ ಗೆದ್ದ ನಂತರ ತಿರ್ಗಾ ನಾವು ಕಾಂಗ್ರೆಸ್ಗೆ ಹೋಗಿ ಡಿಲಿಮಿಟೇಷನ್ ಆದಮೇಲೆ ಆ ವ್ಯವಸ್ಥೆಗಳು ಚೇಂಜ್ ಆದಮೇಲೆ ತುಕಾರಾಮ್ ಅವ್ರಿಗೆ ನಮ್ಮ ಸಪೋರ್ಟ್ ಮುಖಾಂತರ ತುಕಾರಾಮ್ 3 ಟೈಮ್ ಗೆದ್ದಿದ್ದಾರೆ. ಐ ವುಡ್ ನಾಟ್ ಸೇ ಎಂಟೈರ್ ಇಟ್ಸ್ ಮೈ ಶೇರ್, ಬಟ್ ಎಸ್, ಅಲ್ಲಿ ದ ಲವ್ ಆ್ಯಂಡ್ ಅಫೆಕ್ಷನ್ ವಾಟ್ ಪೀಪಲ್ ಶವರ್ ಮೀನ್ ಇನ್ ಸಂಡೂರ್ ಆರ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ಯುನಿಕ್. ಐ ಆಮ್ ಬ್ಲೆಸ್ಡ್. ಸಾಮಾನ್ಯವಾಗಿ 95ರಿಂದ 2002-03 ತನಕ ಕರ್ನಾಟಕದಲ್ಲಿ ಆದಂತಹ ರಾಜಕೀಯ ಬದಲಾವಣೆಗಳಲ್ಲಿ JDS ಮತ್ತು JDU ಆದಂಥ ಸಂದರ್ಭದಲ್ಲಿ ಒಂದಷ್ಟು ನಾಯಕರು ಜನತಾದಳ ಸೆಕ್ಯುಲರಿಂದ ಹೊರಗಡೆ ಬಂದಂಥದ್ದನ್ನು ಅದಕ್ಕೊಂದು ಸಮರ್ಥನೆ ಇರಬಹುದು, ಅಥವಾ ಅಲ್ಲಿದ್ದಂತಹ ನಾಯಕತ್ವದ ಕುಂದುಕೊರತೆಗಳಿರಬಹುದು, ಎಲ್ಲೋ ಒಂದು ಕಡೆ ಅರ್ಥ ಆಗುತ್ತೆ.
ಆವಾಗ ಒಂದಷ್ಟು ಜನ ಕಾಂಗ್ರೆಸ್ಸಿಗೆ ಬರ್ತಾರೆ, ಒಂದಷ್ಟು ಜನ BJPಗೆ ಹೋಗ್ತಾರೆ, ಇನ್ನು JDS ಮುಗ್ದೇ ಹೋಯ್ತು ಅಂತಾಗುತ್ತೆ. ಆದರೆ 2004ರಲ್ಲಿ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. SM ಕೃಷ್ಣ ಅವರು ಸೋಲನ್ನು ಅನುಭವಿಸ್ತಾರೆ. ಆಮೇಲೆ ನಡೆದಂತಹ ಒಂದಿಷ್ಟು ಇತಿಹಾಸಗಳು. ಆದರೆ 2004ರಲ್ಲಿ ನಿಮ್ಮನ್ನು ಗುರುತಿಸಿ ಟಿಕೆಟ್ ಕೊಟ್ಟಂತಹ JDS ಪಕ್ಷವನ್ನು ನೀವು ಯಾಕೆ ತೊರೆದು ಹೋದ್ರಿ? ಇಟ್ಸ್ ಅ ಗುಡ್ ಕ್ವಶನ್. ಏನಾಯ್ತು ಅಂತಂದರೆ, ಆಬ್ವಿಯಸ್ಲಿ ವಿ ಆರ್ ಫಾಲೋಯಿಂಗ್ ಮಿಸ್ಟರ್ ಪ್ರಕಾಶ್ ಸಾಹೇಬರು. ಸಿದ್ದರಾಮಯ್ಯ ಸಾಹೇಬರು ಕೂಡ ಮೋಸ್ಟ್ಲಿ ಪಾರ್ಟಿ ಬಿಟ್ಟು ಹೋಗಿದ್ರು, ಬಿಕಾಸ್ ವಿ ಆರ್ ವೆರಿ ಕ್ಲೋಸ್ ಅಲೈಡ್ ಟು ಹಿಮ್. ಅದಾದ ನಂತರ ಒಂದು ಈ ಪಕ್ಷದ ಈ ಹಸ್ತಾಂತರ ಮಾಡಲಿಲ್ಲ. ಆ್ಯಂಡ್ ಐ ವಾಸ್ ಔಚಿಂಗ್ ಟು ಮಿಸ್ಟರ್ ದೇವೇಗೌಡ ಸಾಬ್ ಆಲ್ಸೋ. ಕುಮಾರಸ್ವಾಮಿ ಸಾಹೇಬರು ಕೂಡ ಭಾಳ ಹತ್ತಿರದಲ್ಲಿ ಹೋಗಿ ಹೇಳಿದೆ, ಸರ್ ನಾವು ಪ್ರಾಮಿಸ್ ಮಾಡಿದ್ವಿ ಅವ್ರಿಗೆ ನೀವು ಪವರ್ ಕೊಡಲೇಬೇಕಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಆಗಲಿಲ್ಲ ಒಂದು. ಎರಡನೇದು, ದೆನ್ ವಿ ವರ್ ಆಲ್ಮೋಸ್ಟ್ ಐಸ್ ಟು ಫಾಲೋ ಮಿಸ್ಟರ್ ಪ್ರಕಾಶ್ ಸಾಹೇಬ್. ಸೊ ಪ್ರಕಾಶ್ ಸಾಹೇಬ್ರು ಏನು ಡಿಸಿಷನ್ ತೊಳ್ತಾರೆ ಅದಕ್ಕೆ ನಾನು ಅವ್ರ ಜೊತೆಗೆ ಮೂವ್ ಆದೆ. ಸೊ ಹಂಗಾಗಿ ಜಾಯಿಂಟ್ ಕಾಂಗ್ರೆಸ್, ಐ ಆಲ್ಸೋ ಜಾಯಿಂಟ್ ಕಾಂಗ್ರೆಸ್. ಯಾರಿಗೆ ಹಸ್ತಾಂತರ ಮಾಡಿರಲಿಲ್ಲ? BJP ಕೊಡಬೇಕಾಗಿತ್ತಲ್ಲ ಆ ಸಂದರ್ಭದಲ್ಲಿ. BJPಗೆ ಹಸ್ತಾಂತರ ಮಾಡಿರಲಿಲ್ಲ ಅಂತಂದರೆ BJP ಮೇಲೆ ಒಲವು ಹೆಚ್ಚಾಗಿ BJPಗೆ ಸೇರ್ಕೋಬೇಕಿತ್ತು. ಇಲ್ಲ, ಬಿಕಾಸ್ ಐ ಸೆಡ್ ನೋ, ಐ ವಾಸ್ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ಪ್ರಕಾಶ್ ಸಾಹೇಬ್ ಇನ್ ದೋಸ್ ಡೇಸ್. ಸೊ ಪ್ರಕಾಶ್ ಸಾಹೇಬರು ಕಾಂಗ್ರೆಸ್ ಜಾಯ್ನ್ ಆದರು, ನಾನು ಅವ್ರ ಜೊತೆ ಜಾಯ್ನ್. ಆದರೆ ಬಹುಶಃ ಇವತ್ತಿನ ದಿನ JDSನಲ್ಲಿ ಇದ್ದಿದ್ರೆ, ಯಾಕೆಂತಂದರೆ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಗುರುತಿಸ್ಕೊಳ್ಳುವಂಥ ಕೆಲವು ನಾಯಕರಲ್ಲಿ JDSನಲ್ಲಿ ನೀವು ಅಗ್ರಗಣ್ಯ ಸ್ಥಾನದಲ್ಲಿ ಇರ್ತಿದ್ರಿ. ಅಥವಾ ಸಾಮಾನ್ಯವಾಗಿ ಯಾವುದೇ ರಾಜಕೀಯ ಪಕ್ಷವಾಗಿ ಅಥವಾ ಯಾವುದೇ ರಾಜಕಾರಣಿಯಾಗಲಿ, ಸನ್ಯಾಸಿಗಳಂತೂ ಅಲ್ಲ, ಎಲ್ರಿಗೂ ಒಂದು ಉನ್ನತ ಸ್ಥಾನಕ್ಕೆ ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿದ್ದರೆ ಒಂದು ಉನ್ನತ ಸ್ಥಾನಕ್ಕೆ ತಲುಪಬೇಕು ಅನ್ನೋದಿದ್ದೇ ಇರುತ್ತೆ. ಆ ದಾರಿ ಸುಲಭ ಆಗ್ತಿತ್ತು ಅಂತ ಅನ್ಸಲ್ವಾ? No, I'm actually happy where I am today. If I wouldn't have joined Congress, ನಾನು ಮಿನಿಸ್ಟ್ರಿ ಆಗ್ತಿರಲಿಲ್ಲ. ಸೊ ಯಾಕಂದರೆ 2013 we came in full majority, single largest ಆದ್ವಿ. ಸೊ ಇಟ್ಸ್ ಆಲ್ವೇಸ್ ದ್ಯಾಟ್. ಸೊ ಐ ಹ್ಯಾವ್ ನೋ ರಿಗ್ರೆಟ್ಸ್. 2018ರಲ್ಲಿ ಆಗ್ತಿದ್ರೆ ನಾನು ಸೋತಿದ್ದೆ ಅವಾಗ. ಸೊ ದರ್ ಇಸ್ ನೋ ರಿಗ್ರೆಟ್ಸ್. ಸೊ ಎನಿವೇ ಇಸ್ ಆಲ್ವೇಸ್ ಇಫ್ಸ್ ಅಂಡ್ ಬಟ್ಸ್ ಇದೆ, ಬಟ್ ಐ ಆಮ್ ಹ್ಯಾಪಿ ಸ್ಪೇಸ್ ನಾವು. ಸೊ ಐ ಆಮ್ ಹ್ಯಾಪಿ ವೇರ್ ಐ ಆಮ್ ಟುಡೇ. ಸೊ ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್. ಮೊದಲನೇ ಬಾರಿ ಚುನಾವಣೆ ಗೆಲ್ತೀರಿ. ಚುನಾವಣೆ ಗೆಲ್ತಿದ್ದ ಹಾಗೆಯೇ ಎಲ್ಲೋ ಒಂದು ಕಡೆ ಬಂಪರ್ ಅನ್ನೋವಂಥ ಒಂದು ಅವಕಾಶ ಸಿಗುತ್ತೆ, ಸರ್ಕಾರ ಬಂದ್ಬಿಡುತ್ತೆ. ಅವತ್ತಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಭಾಳ ಆಪ್ತರಾಗಿರ್ತೀರಿ. ಒಂದೇ ವಯಸ್ಸಿನವರು, ಜೊತೆಗೆ ಓಡಾಡ್ತಿದ್ದಂಥವ್ರು. ಆವಾಗ ಏನು ಕುಮಾರಸ್ವಾಮಿ ಅವರು ನಿಮ್ಮ ಹತ್ರ ಸಲಹೆ ತಗೋತಾ ಇದ್ರ ರಾಜಕಾರಣವಾಗಿ, ಅಥವಾ ಹೇಗೆ ನಡೀತಿತ್ತು ಅವತ್ತಿನ ದಿನಗಳು? ಇಲ್ಲ, ಕುಮಾರಣ್ಣ ಒಂದು ಗ್ರೇಟ್, ಐ ಫೀಲ್ ಈಸ್ ವೆರಿ ಅಪ್ರೋಚಬಲ್ ಇದ್ದಾರೆ. He makes you to be very comfortable. Any person from any part of the world, whoever goes and meets him, he has got a mesmerizing ಒಂದು ನೇಚರ್ ಇದೆ ಅವ್ರ ಹತ್ರ. He makes other people very comfortable, very approachable ಇದ್ದಾರೆ. ಆಮೇಲೆ ಆ ಟೈಮ್ನಲ್ಲಿ ನಾವೆಲ್ಲ ಫಸ್ಟ್ ಟೈಮ್ MLA ಇದ್ದಾಗ, ಸೊ ದಿ ಅಮೌಂಟ್ ಆಫ್ ಲವ್, ರೆಸ್ಪೆಕ್ಟ್, ಅಫೆಕ್ಷನ್ ಅವ್ರು ತೋರಿಸ್ತಾ ಇದ್ರು. ನಾನೊಬ್ಬನೇ ಅಲ್ಲ, ಬಹುತೇಕ ಎಲ್ಲ MLAಗಳು ಅವ್ರ ಜೊತೆಗೆ ಒಂಥರ ಲೈಕ್ ಕಾಲೇಜ್ ಫ್ರೆಂಡ್ಸ್ ಥರ ಆಗ್ಬಿಟ್ಟಿದ್ವಿ. ದಟ್ ಮೂಮೆಂಟ್ ಟುಕ್ ಅಸ್ ಟು ಸಿ ಟು ದ್ಯಾಟ್ ಎಲ್ಲರೂ ಒಟ್ಟಾಗಿದೆ. ಆ್ಯಂಡ್ ವಿ ಸೆಡ್ ದಟ್ ಇಲ್ಲ, ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅದೊಂದು ಪ್ರಯತ್ನ ಆಯಿತು. ಸೊ ಆ ಸಂದರ್ಭದಲ್ಲಿ ಆಲ್ ಲಕ್ ಫೇವರ್ಡ್ ಅಸ್ ಆ್ಯಂಡ್ ಥಿಂಗ್ಸ್ ವೆಂಟ್ ಆನ್ ವೆಲ್. ಆ್ಯಂಡ್ ಹಿ ವಾಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಅಟ್ ದಟ್ ಟೈಮ್. ನೌ ಆಲ್ಸೋ ಈಸ್ ಪಾಪ್ಯುಲರ್, ಬಟ್ ಆ ಟೈಮಲ್ಲಿ ತುಂಬ ಪಾಪ್ಯುಲರ್ ಇದ್ದರು. ಬಿಕಾಸ್ ಪೀಪಲ್ ಆಲ್ವೇಸ್ ಫೀಲ್ ದಟ್ ಹೀರೋಯಿಸಮ್ ನಮ್ಮ ಜನ ಲೈಕ್ ಮಾಡ್ತಾರೆ. ಸೊ ಐ ವಾಸ್ ವಿಟ್ನೆಸಿಂಗ್ ದ ಹೋಲ್ ಹಿಸ್ಟ್ರಿ ವೆನ್ ವಿ ವೆಂಟ್ ದೇರ್. ಇನ್ನು ನಮ್ಮ ಸರ್ಕಾರ ಆಗಿರಲಿಲ್ಲ. ದೆನ್ ವಿ ವೆಂಟ್ ಟು ಗೋವಾ. ಗೋಲಿಂದ ವಾಪಸ್ ಬರೋಕಲ್ಲಿ ದ ಹೋಲ್ ಕ್ರೌಡ್ ವಾಸ್ ಲುಕಿಂಗ್ ಅಪ್ ಟು ಹಿಮ್, ಬೇಸಿಕಲಿ ಕ್ಲಾಪಿಂಗ್ ಎವ್ರಿವೇರ್ ಪೀಪಲ್. ಆ್ಯಂಡ್ he was not well travelled. ಅವಾಗ ಅಷ್ಟು ಟ್ರಾವೆಲ್ ಮಾಡಿರಲಿಲ್ಲ ಇನಿಷಿಯಲ್ ಡೇಸ್ ಆಫ್ ಹಿಸ್ ಪೊಲಿಟಿಕಲ್ ಕೆರಿಯರ್. ಸೊ ದ ಪೀಪಲ್, ದ ವೇ ದೇ ರಿಸೀವ್ಡ್ ಹಿಮ್, ದ ಪೀಪಲ್ ದ ವೇ ಲುಕ್ಡ್ ಅಟ್ ಹಿಮ್, ಐ ಸ್ಟಿಲ್ ವಿಟ್ನೆಸ್ ದೋಸ್. ಐ ಕ್ಯಾನ್ ಸ್ಟಿಲ್ ರಿಕಾಲ್. ಇಟ್ ವಾಸ್ ಬ್ಯೂಟಿಫುಲ್. ಎಲ್ಲೆಲ್ಲಿ ನಮ್ಮ ಪಾರ್ಟಿ ಸ್ಟ್ರಾಂಗ್ ಇರಲಿಲ್ಲ, ಬಟ್ ಪೀಪಲ್ ಲೈಕ್ ದಮ್. ಆಮೇಲೆ ಆ 20 ತಿಂಗಳ ಬಹುತೇಕ ವಿ ಆರ್ ಡೂಯಿಂಗ್ ವೆರಿ ವೆಲ್. GDP was very high, the real estate was doing well, the mining was doing well, IT was doing well, the whole revenue. That 20 months of ಕುಮಾರಸ್ವಾಮಿ ಅವರ ಆಡಳಿತದಲ್ಲಿ ಅವಾಗೇನು ಜಾಸ್ತಿ ಕಾಂಟ್ರವರ್ಸಿ ಇರಲಿಲ್ಲ, ಯಾವುದು ಕರಪ್ಷನ್ ಚಾರ್ಜಸ್ ಆಗಲಿಲ್ಲ. ದಟ್ 20 months ವೆಂಟ್ ಆನ್ ವೆರಿ ವೆಲ್. ಐ ಬಿಲೀವ್ ದಟ್ ವಾಸ್ ದ ಬೆಸ್ಟ್ ಪೀರಿಯಡ್ ಆಫ್ ಪೊಲಿಟಿಕಲ್ ಟೈಮ್ ವೇರ್ ವಿ ವರ್ ವೆರಿ ಕ್ಲೋಸ್ ಕ್ವಾರ್ಟರ್ಸ್ ಟು ಕುಮಾರಣ್ಣ. ಬಟ್ ರೆಸ್ಟ್ ಇಸ್ ಹಿಸ್ಟ್ರಿ. ಸೊ ನೀವು ಹೇಳ್ತಾ ಇರೋದು, ಅವಾಗ ತಾನಾಗ್ತಾನೆ ಬೆಂಗಳೂರು ಬೆಳೀತಾ ಇತ್ತು, ತಾನಾಗ್ತಾನೆ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇತ್ತು. ಅದಕ್ಕೆ ಕಳಶಪ್ರಾಯವಾಗಿ ಬಂದು ಕೂತಿದ್ದು ಕುಮಾರಸ್ವಾಮಿ ಅವರು. ಆದ್ರೆ ಅವರಿಂದ ಏನಾದ್ರು ಕೆಲಸ ಆಯ್ತು ಅಂತ ಹೇಳ್ತೀರಿ? ಇಲ್ಲ, ಇಟ್ ವಾಸ್ ವೆರಿ ನೈಸ್ ಅಂತ ಹೇಳಿದ. ಆ ಮೂಮೆಂಟ್ ಎವ್ರಿಥಿಂಗ್ ವಾಸ್ ಟುಗೆದರ್. ಸಿ ಬೇಸಿಕಲಿ ವೆನ್ ಎವರ್ ಯು ಆರ್ ಹೋಲ್ಡಿಂಗ್ ಎನಿ ಪವರ್, luck should be there with you, right? There has to be a luck with you.
ಸೊ ಆ ಟೈಮ್ನಾಗ ಯಾವುದು ಬಿಗ್ ಕ್ರೈಸಸ್ ಬರಲಿಲ್ಲ. ಹಿ ವಾಸ್ ಡೂಯಿಂಗ್ ಫೆಂಟಾಸ್ಟಿಕ್ಲಿ ವೆಲ್. ಹಿ ವಾಸ್ ವೆರಿ ವೆರಿ ಅಪ್ರೋಚಬಲ್. ಅದೇ ಹೇಳ್ದಲ್ಲ, ದ ಬೆಸ್ಟ್ ಪಾರ್ಟ್ ಆಫ್ ಕುಮಾರಣ್ಣ ಇವತ್ತು ಇರೋದು ಈಸ್ ವೆರಿ ಅಪ್ರೋಚಬಲ್. Even a common man goes, you never feel that you have met a powerful personality. You feel he's one among a family member. ಆ ಥರ ಅವ್ರ ಬಾಡಿ ಲ್ಯಾಂಗ್ವೇಜ್ ಇದೆ. ಲೈಕ್ ವೈಸ್ ಸಿದ್ದರಾಮಯ್ಯ ಅವರು ಕೂಡ, ವೆನ್ ಅ ಕಾಮನ್ ಮ್ಯಾನ್ ಗೋಸ್ ಆ್ಯಂಡ್ ಮೀಟ್ಸ್ ಹಿಮ್, ಸಿದ್ದರಾಮಯ್ಯ ಅವರು ಕೂಡ ಹಿ ರೆಪ್ರೆಸೆಂಟ್ಸ್ ಅ ಕಾಮನ್ ಮ್ಯಾನ್, ದ ವೇ ಹಿ ಡ್ರೆಸ್ಸಸ್, ದ ವೇ ಹಿ ಸ್ಪೀಕ್ಸ್, ಆ ಕೊಲಾಕಲ್ ಲ್ಯಾಂಗ್ವೇಜ್ ಆಗಿರ್ಬೋದು. ಸೊ ಐ ಫೀಲ್ ದಿ ಮೆಸ್ಮರೈಸಿಂಗ್ ಕೆಪಾಸಿಟಿ ಆಫ್ ಮಿಸ್ಟರ್ ಸಿದ್ದರಾಮಯ್ಯ ಇಸ್ ಆಲ್ಸೋ ದ ಸೇಮ್. ಸೊ ಹಂಗಾಗಿ ಆ ಟೈಮ್ನಲ್ಲಿ ನಾವು ಕುಮಾರಸ್ವಾಮಿ ಜೊತೆ ತುಂಬ ಹತ್ರ ಆಗಿಬಿಟ್ವಿ. ವಿ ವೆರಿ ಕ್ಲೋಸ್ ಅಟ್ ದೋಸ್ ಟೈಮ್. ಆಮೇಲೆ ಒಂದೇ ಏಜ್ ಗ್ರೂಪ್ ಬೇರೆ ಇತ್ತು. ಇವನ್ ದೋ ಇಸ್ ಎಲ್ಡರ್ ಟು ಅಸ್, ಬಟ್ ದಟ್ ಕ್ಲೋಸ್ನೆಸ್ ಡೆವಲಪ್ಡ್ ಆ್ಯಂಡ್ ಆಲ್ ಫೇವರ್ ಟು ಹಿಮ್. ಆ್ಯಂಡ್ ಐ ಥಿಂಕ್ he did fantastic job in that 20 months. ಸಾಮಾನ್ಯವಾಗಿ ನಾವೊಂದಿಷ್ಟು ದೆಹಲಿ ಪತ್ರಕರ್ತರು ದೆಹಲಿಯಲ್ಲಿ ನಾಯಕರನ್ನ ಭೇಟಿ ಮಾಡಬೇಕಾದಾಗ ಹೆಕ್ಕಿ ತೆಗೆಯುವಂಥ ಒಂದಿಷ್ಟು ಬುದ್ಧಿ ಇರುತ್ತೆ ನಮಗೆ. ಸೊ ಯಾವುದೇ ನಾಯಕರು ದೆಹಲಿಗೆ ಬಂದರೂ ಕೂಡ ಗಂಟೆಗಟ್ಟಲೆ ಹೊತ್ತು ಅವ್ರ ಜೊತೆ ಕೂತ್ಕೊಳ್ಳುವಂಥದ್ದು, ಚರ್ಚೆ ಮಾಡುವಂಥದ್ದು, ಇತಿಹಾಸವನ್ನು ಮಾತಾಡುವಂಥದ್ದು. ಜಮೀರ್ ಅಹ್ಮದ್ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಎರಡು ವಿಚಾರಗಳನ್ನು ಅವರು ಭಾಳ ಸ್ಪೆಸಿಫಿಕ್ಕಾಗಿ ಹೇಳುವಂಥವ್ರು. ಒಂದು, ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಜಮೀರ್ ಅಹ್ಮದ್ ಮತ್ತು ಕುಮಾರಸ್ವಾಮಿ ಅವರ ಸ್ನೇಹ ಹೇಗಿತ್ತು ಅನ್ನುವಂಥದ್ದು. ಮತ್ತೊಂದು, ಅವತ್ತಿನ ದಿನ ಸರ್ಕಾರ ಬರೋದಕ್ಕೆ ನಿಮ್ಮ ಮನೆಯಲ್ಲಿ ನಡೆದಂತಹ ಒಂದಿಷ್ಟು ಘಟನೆಗಳು, ಅದಕ್ಕೆ ಜಮೀರ್ ಅಹ್ಮದ್ ಕೂಡ ಸಾಕ್ಷಿ ಅನ್ನುವಂಥದ್ದು. ಏನಾಗಿದೆ ಅವತ್ತು, ಏನಾಗಿತ್ತು ಅವತ್ತು? ಎಲ್ಲ ವಿ ಡೂಯಿಂಗ್ ಪ್ಲಾನಿಂಗ್ ಆ್ಯಕ್ಚುಲಿ. ಅವಾಗೇನಿತ್ತು, ಒಂದು ಸೈಡು ದೇವೇಗೌಡರು ಸಾಹೇಬ್ರು ವಾಸ್ ನಾಟ್ ವಿಲ್ಲಿಂಗ್. ಆಮೇಲೆ ಪ್ರೆಸೆಂಟ್ ಸರ್ಕಾರ ಬೇರೆ ಇತ್ತು. ಸೊ ಅವಾಗ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಸೊ ವಿ ವರ್ ಟ್ರೈಂಗ್ ಟು ಪ್ಲ್ಯಾನ್ ಟು ಗೆಟ್ ಇರತಕ್ಕಂಥ 58 MLA ವಿ ವರ್ ಟ್ರೈಂಗ್ ಟು ಗೆಟ್ ಮೋರ್ ನಂಬರ್ ಆಫ್ MLA, ಸೊ ವಿ ಕ್ಯಾನ್ ಮೇಕ್ ಹಿಮ್ ಆಸ್ ಅ ಫ್ಲೋರ್ ಲೀಡರ್. ಸೊ ಈ ಥರ ಈಕ್ವೇಷನ್ಸ್ನಲ್ಲಿ ವಿ ವೇರ್ ಆಲ್ ಬಿನ್ ಅ ವೆರಿ ಆ್ಯಕ್ಟಿವ್ ಪಾರ್ಟ್. ಆ್ಯಂಡ್ ಐ ಟು ಬಿ ಮೋರ್ ಆ್ಯಕ್ಟಿವ್ ಅಂತ ಹೇಳ್ಬೋದು ಅಷ್ಟೇ. ಅಲಾಂಗ್ ವಿತ್ ಎವ್ರಿಬಡಿ ಐ ಟು ಬಿ ಮೋರ್ ಆ್ಯಕ್ಟಿವ್. ಆ್ಯಂಡ್ ಜಮೀರ್ ಆಬ್ವಿಯಸ್ಲಿ ಈಸ್ ಟು ಬಿ ಲೈಕ್ ಒನ್ ಅಮಾಂಗ್ ಅಸ್. ಸೊ ಆ್ಯಂಡ್ ದೇ ವೇರ್, ಅವ್ರ ಮೊದಲಿಂದ ಅವ್ರ ಫ್ರೆಂಡ್ಶಿಪ್ ತುಂಬ ಕ್ಲೋಸ್ ಇತ್ತು. ಜಮೀರ್ ಅವ್ರದ್ದು ಆಮೇಲೆ ಕುಮಾರಣ್ಣಂದು ಫ್ರೆಂಡ್ಶಿಪ್ ಮೊದಲಿಂದ ತುಂಬ ಕ್ಲೋಸ್ ಇದೆ. So what has gone wrong, it is different. But whenever we used to all be there, I said no, that was a politically best time of my life. We had a great time ಅಷ್ಟೇ. ಮತ್ತೆ ನನ್ನ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಜಮೀರ್ ಹೇಳ್ತಾ ಇದ್ದಂಥದ್ದು ಒಂದು ಅವರ ಸ್ನೇಹದ ಬಗ್ಗೆ, ಮತ್ತೊಂದು ಸರ್ಕಾರ ನಿಮ್ಮ ಮನೆಯಲ್ಲಿ ಹೇಗೆ ನಡೀತು ಅನ್ನೋವಂಥ ಒಂದಿಷ್ಟು ತುಣುಕುಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಂಥದ್ದು. ಏನಾಗಿತ್ತು ಅವತ್ತು? ನನಗೆ ಗೊತ್ತಿರಲಿಲ್ಲ. ಜಮೀರ್ ಅದು ಅದ್ರ ಬಗ್ಗೆ ಹೇಳಿದರೆ ಐ ಆಮ್ ನಾಟ್ ಅವೇರ್, ರಿಯಲಿ ಐ ಆಮ್ ನಾಟ್ ಅವೇರ್. ಬಟ್ ಆಬ್ವಿಯಸ್ಲಿ ನಾವೆಲ್ಲರೂ ಸೇರ್ತಾನೆ ಇದ್ವಿ. ನಮ್ಮ ಮನೇಲಿ ಸೇರ್ತಾ ಇದ್ವಿ, ಜಮೀರ್ ಮನೇಲೂ ಸೇರ್ತಾ ಇದ್ವಿ. ಅವ್ರು ಯಾವ ಕಾಂಟೆಕ್ಸ್ನಾಗ ಹೇಳಿದ್ರೆ ಐ ಆಮ್ ರಿಲಿ ಡೋಂಟ್ ನೋ ಏನಾಗಿದೆ, ಸರ್ಕಾರ ಯಾವ ರೀತಿ ನಡೀತಿತ್ತು ಅನ್ನೋದು ಐ ರಿಲಿ ಡೋಂಟ್ ನೋ. ಇನ್ ವಾಟ್ ಕಾಂಟೆಸ್ಟ್ ಈಸ್ ಟೆಲ್ಲಿಂಗ್ ಐ ಆಮ್ ರಿಲಿ ನಾಟ್ ಅವೇರ್. ಸರ್ಕಾರ ನಡೀತಿತ್ತು ಅಲ್ಲ, ಸರ್ಕಾರ ಹೇಗೆ ಫಾರ್ಮ್ ಆಯಿತು ಅನ್ನೋದ್ರ ಬಗ್ಗೆ ಅಲ್ಲ. ಸರ್ಕಾರ ಈಗ ಫಾರ್ಮ್ ಇದ್ದರೆ ವಿ ಇಸ್ ಟು ಪ್ಲಾನ್ ದ ಸೇಮ್ ಥಿಂಗ್. ವಿ ವಾಂಟೆಡ್ ಟು ಗೆಟ್ ಮೋರ್ ನಂಬರ್ಸ್. ಸೊ ಆಬ್ವಿಯಸ್ಲಿ ವಿ ಇಸ್ ಟು ಗೋ ಟಾಕ್ ಟು ಪೀಪಲ್. ನಮ್ಮ ಇರತಕ್ಕಂಥ 58 MLA ಹೋಗೋದು, ಕನ್ವಿನ್ಸ್ ಮಾಡೋದು, ಕರ್ಕೊಂಬರೋದು. ಸೊ ದಿಸ್ ವಾಸ್ ಅ part of when you want to get more number of MLAs on your side, going, begging, pleading, requesting them, ಇದೇ ನಡೀತಾ ಇತ್ತು. ಓಕೆ, ಇನ್ನು ಮುಂದುವರೆದು ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಅವತ್ತಿನ ದಿನ ಸರ್ಕಾರ ಆಗಿದ್ದೇ ನಾನು ಸಂತೋಷ್ ಲಾಡು ಎಲ್ಲ ನಿಂತಿದ್ರಿಂದ, ಇವತ್ತಿನ ದಿನ ಅವೆಲ್ಲ ನೆನಪಿಲ್ಲ ಕುಮಾರಸ್ವಾಮಿಗೆ ಅಂತ ಹೇಳ್ತಾರೆ. ಅಲ್ಲ, ವಿ ವರ್ ಪಾರ್ಟ್ ಆಫ್ ಇಟ್. ಸಿ ಒಬ್ವಿಯಸ್ಲಿ ಅವತ್ತು ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ MLAಗಳು ಬೇಕಾಗಿತ್ತು ನಮ್ಮ ಜೊತೆ. ಸೊ ವಿ ಟುಕ್ ಅ ಲೀಡ್ ಬೇಸಿಕಲಿ. ಸೊ we can say yes, we were part of being very active in ಆ ಥರ ಮೂಮೆಂಟ್ಸ್ನಲ್ಲಿ. ಬಟ್ ಆಲ್ MLAs put together is basically could become a CM. We had numbers in those days. Because of numbers only could become. ಸೊ ನಿಮ್ಮ ಪ್ರಕಾರ ಕ್ರೆಡಿಟ್ ತೊಗೊಳೋದಕ್ಕೆ ತಯಾರಿಲ್ವಾ ನೀವು? ಅಲ್ಲ, ಕ್ರೆಡಿಟ್ ಅಂತಲ್ಲ. ಎಸ್, ಐ ಸೆಡ್ ನೋ. ನಾನಾಗಲಿ, ಚಲವರಾಯಸ್ವಾಮಿ ಆಗಲಿ, ಪುಟ್ಟಣ್ಣ ಆಗಲಿ, ಬಾಲಣ್ಣ ಆಗಲಿ, ಜಮೀರ್ ಆಗಿರಲಿ, ಆ ಥರ ಭಾಳಷ್ಟು ಫ್ರೆಂಡ್ಸ್ಗಳು ವಿ ವರ್ ಇನ್ 4 ಫ್ರಂಟಲ್ಲಿ ಇದ್ವಿ. We are all assigned our own jobs. ನಾವು ಆ ಥರ ಮಾಡಿದ್ವಿ. ಎವ್ರಿಥಿಂಗ್ ವೆಂಟ್ ಆನ್ ವೆಲ್. ಇಫ್ ಥಿಂಗ್ಸ್ ಹ್ಯಾವ್ಸ್ ಟು ಹ್ಯಾಪನ್, ಆ ಥರದ್ದೊಂದು ಆಪರೇಷನ್ಸು ನನ್ನ ಮೊದಲನೇ ರಾಜಕೀಯ ಜೀವನದಲ್ಲಿ ಇಟ್ ವಾಸ್ ಸಮಥಿಂಗ್ ಮೆಮೊರೇಬಲ್. ಅಟ್ ಏಜ್ ಆಫ್ 29-30 ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಐಲ್ ಬಿ ಸಮ್ವೇರ್ ರಿವೋಲ್ಟ್ ಮಾಡಿ. ಇಟ್ ವಾಸ್ ಅ ಬ್ಯೂಟಿಫುಲ್ ಸ್ಟೋರಿ ಟು ಬಿ ನರೇಟಿಂಗ್ ಅಲ್ಲ. ಸೊ ಇರ್ತಕ್ಕಂಥ ಸರ್ಕಾರನ ಬೆಳೆಸಿ ಹಿಂಗೆ ಹೊರಕಲೆಗೆ ವಾಪಸ್ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು, ದ ಹೋಲ್ ಥಿಂಗ್ ಇಟ್ ವಾಸ್ ಜಸ್ಟ್ ಲೈಕ್ ಅ ಡ್ರಾಮಾ. ಇಟ್ ಇಸ್ ಸೋ ಡಿಫಿಕಲ್ಟ್, ಬಟ್ ಇಟ್ ಆಲ್ ಹ್ಯಾಪೆಂಡ್ ಆ್ಯಂಡ್ ಇಟ್ಸ್ ಥ್ಯಾಂಕ್ಸ್ ಟು ಆ ಟೈಮ್ನಾಗೆಲ್ಲ MLAಗಳು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಬಟ್ ಎಸ್, ವಿ ವರ್ ವೆರಿ ಆ್ಯಕ್ಟಿವ್. ಸೊ ಐ ಕೆನಾಟ್ ಟೇಕ್ ದ ಎಂಟೈರ್ ಕ್ರೆಡಿಟ್. ವಿ ಆಲ್ ಆಸ್ ಅ ಗ್ರೂಪ್, ಎಸ್ ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ದಟ್ ಗ್ರೂಪ್ ಆ್ಯಂಡ್ ಟೇಕ್ ಕ್ರೆಡಿಟ್. ಸತ್ಯ ಹೇಳಿದ್ರೆ ಮತ್ತೊಂದು ಕಾಂಟ್ರವರ್ಸಿಗೆ ಸಿಕ್ ಹಾಕೋತೀನಿ ಅನ್ನೋ ಭಯನ, ಅಥವಾ
ಜಮೀರ್ ಅಹ್ಮದ್ ಅವರು ಭಾಳ ಓಪನ್ ಆಗಿ ಇದ್ರ ಬಗ್ಗೆ ಮಾತಾಡ್ತಾನೆ ಹೋಗ್ತಾರೆ. ಆದರೆ ನೀವೆಲ್ಲೂ ಮಾತಾಡಿದ್ದನ್ನು ನಾನು ನೋಡಿಲ್ಲ. ನನಗೆ ಇಲ್ಲಿ ಮಧ್ಯ ಯಾರು ಸತ್ಯ ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋಂಥ ಒಂದು ಪ್ರಶ್ನೆ ಕುತೂಹಲ ನನಗೂ ಮತ್ತು ನಮ್ಮ ವೀಕ್ಷಕರಿಗಷ್ಟೇ. ಇಲ್ಲ, ನಾನು ಡಿಪ್ಲೊಮ್ಯಾಟಾಗಿ ಏನು ಹೇಳ್ತಾ ಇಲ್ಲ, ಇದು ಇರ್ತಕ್ಕಂಥ ವಾಸ್ತುಸ್ಥಿತಿನ ಹೇಳ್ತಕ್ಕಂಥದ್ದು. ಜಮೀರಿಗೆ ಅವರಿಗೆ ತುಂಬ ಪರ್ಸನಲ್ ಫ್ರೆಂಡ್ಶಿಪ್ ಇದೆ. ವಾಟ್ ವೆಂಟ್ ರಾಂಗ್ ಐ ರಿಯಲಿ ಡೋಂಟ್ ನೋ ಅಬೌಟ್ ದಟ್. ವಾಟ್ ಕಂಟೆಸ್ಟ್ ಜಮೀರ್ ಅಹಮದ್ ಅವ್ರು ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಇದರಲ್ಲಿ ಎಲ್ಲರೂ ವಿ ಆರ್ ಆಲ್ ವೆರಿ ಈಕ್ವಲ್. ಸೊ ಮೇಟ್ ಬಿ ಸಂಬಡಿ ಹ್ಯಾಸ್ ಲಿಟಲ್ ಮೋರ್ ಎಡ್ಜ್. I cannot take a credit on my side and say I was the instrument. Yes, I can say we were all very active. It's like a combination. So everything went on well. There are so many series of things which has happened where we have given some suggestion. It has worked out. Avrun suggestion ಕೊಟ್ಟ ವರ್ಕೌಟ್ ಆಗಿರುತ್ತೆ. ಭಾಳ ಇಂಪಾರ್ಟೆಂಟ್ ಪಾಯಿಂಟಲ್ಲಿ ಅವರೊಂದು ಹೇಳಿರೋದು ಇವರೊಂದು ಹೇಳಿರೋದು ಇದೆ. ಸೊ ಫಾರ್ ದ್ಯಾಟ್ all and all again, all MLAs again, it comes the matters numbers basically. So ಬೆರಳು ತೋರಿಸಿದ್ರೆ ಇಡೀ ದೇಹನೇ ನುಂಗುವಂಥ ಇಂಥ ಸಂದರ್ಭದಲ್ಲಿ ಇವತ್ತಿನ ಜಗತ್ತಿನಲ್ಲಿ ಇರಲಿ ಬೆರಳು ತೋರಿಸಿದ್ರು ಇಲ್ಲ ಉಗುರಿರ್ಲಿ ಸಾಕು ಅಂತ ಹೇಳ್ತಾರಂಥದ್ದು ಬಹುಶಃ ಸಂತೋಷ್ ಲಾಡ್ ಅವರೊಬ್ಬರೇ ಅಂತ ಅನ್ಸುತ್ತೆ ನನಗೆ. ಎನಿವೇ ಐ ನೋ ಜಸ್ಟ್ ಆಫ್ ದ ರೆಕಾರ್ಡ್ ಇವತ್ತು ನೀವು ಯೋಚನೆ ಮಾಡಿ ನೋಡ್ತಾ ಇದ್ದ ದ ವೇ ವಿ ಹ್ಯಾವ್ ಟ್ರಾವೆಲ್ಡ್ ಇನ್ ಪಾಲಿಟಿಕ್ಸ್, ಐ ಡೋಂಟ್ ಥಿಂಕ್ ಸೊ ವಿ ಆರ್ ಇನ್ ಅ ಗ್ರೇಟ್ ಗುಡ್ ಸಿಚುವೇಶನ್. Honestly speaking, if I have to speak from the bottom of the heart, I don't think so we are in a very as a progressive society ನಲ್ಲಿ ಇದೀವೋ ಇಲ್ಲೋ ಅಂತ ಕೆಲವು ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ಇಟ್ಸ್ ಹೈ ಟೈಮ್ ವೇರ್ ಪಾಲಿಟಿಕ್ಸ್ ಆ್ಯಂಡ್ ಮೀಡಿಯಾ ಹೋಲ್ ದ ಸಿಸ್ಟಮ್ ಎಕೋಸಿಸ್ಟಮ್ನಲ್ಲಿ ಎಲ್ಲೋ ಒಂದು ಚೇಂಜ್ ಬರಬೇಕು. ಇಲ್ಲದ್ರೆ ದಿಸ್ ವೇ ಸಮ್ ಅವರ್ ಇಫ್ ಯು ಆಸ್ಕ್ ಫ್ರಮ್ ದ ಡೀಪ್ ಐ ಡೋಂಟ್ ಥಿಂಕ್ ಸೊ ದ್ಯಾಟ್ ನಾವೆಲ್ಲ ಎಜುಕೇಷನ್ ಬಗ್ಗೆ ಮಾತನಾಡಿದ್ದೀವಿ. ಪೀಪಲ್ ಆರ್ ಎಜುಕೇಟ್ ಆಗಬೇಕು, ಓದಬೇಕು ಅಂತೇಳಿ ನಾವೆಲ್ಲ ಹಳ್ಳಿಗಳಲ್ಲಿ ಹೋಗಿ ಜನರಿಗೆ ಮಾತಾಡಿ ಇವತ್ತು ಎಜುಕೇಷನ್ ಸಿಸ್ಟಮ್ನಲ್ಲಿ ಬದಲಾವಣೆ ತಂದು 64% ಲಿಟ್ರಸಿ ಬಂದರೂ ಕೂಡ ಇಫ್ ಯು ಸಿ ಓವರ್ ಆಲ್ ವಾಟ್ ಇಸ್ ಹ್ಯಾಪನಿಂಗ್, ದ ಪೀಪಲ್ ಹೂ ಆರ್ ಆಲ್ ಹ್ಯಾವಿಂಗ್ the capability, the ability to run the government or the system, they're all highly qualified. But still somewhere, I don't know whether really this is, why this is coming, I really don't know. Somewhere ಎಲ್ಲೋ ಒಂದು ಜಾಗದಲ್ಲಿ ಬದಲಾವಣೆ ಆಗಬೇಕು. ಬಟ್ ದಿಸ್ ವೇ so much in the system is so very bad. Somewhere I think so things has to change. ಏನು ಬದಲಾವಣೆ ಆಗಬೇಕು, ಏನು ಕಾಡ್ತಾ ಇದೆ ನಿಮ್ಮನ್ನು? I feel transparency is the only key. Political transparency ಆಗಲೇಬೇಕು. It is must. It's high time now. If all the politicians and the political parties think that they are concerned about the society and they are concerned about the downtrodden, they are concerned about the deprived, the government ಮೊದಲನೇ ಮೂಲ ಉದ್ದೇಶ ಇರತಕ್ಕಂಥದ್ದು ಡಿಪ್ರೈವ್ಡ್ ಆಪರ್ಚುನಿಟಿ ಕೊಡಬೇಕು ಅನ್ನೋದು ಗೌರ್ಮೆಂಟ್. ಇದು ಇಡೀ ಪ್ರಪಂಚದಲ್ಲಿ ಇದೇ ಸರ್ಕಾರಗಳು, ಎಲ್ಲ ಸರ್ಕಾರಗಳು ಇದೇ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಐ ಫೀಲ್ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದ ಸಿಸ್ಟಮ್ ವೇರ್ ವಿ ವಾಂಟ್ ಟು ಹೋಲ್ಡ್ ಮಚ್ ಟು ಅವರ್ ಸೆಲ್ಫ್. So getting into transparency, I feel that would greatly help. ಎಲ್ಲಿವರೆಗೆ ಟ್ರಾನ್ಸ್ಪರೆನ್ಸಿನಾಗೆ ಸಿಸ್ಟಮ್ನಲ್ಲಿ ನಾವು ಒಪ್ಪಲ್ಲ, ಪ್ರೋಗ್ರಾಮ್ಸ್ನಲ್ಲಿ ಒಪ್ಪಲ್ಲ. ಸೊ ಇಫ್ ಯು ವಾಂಟ್ ಟು ಹೋಲ್ಡ್ ಎವ್ರಿಥಿಂಗ್ ಟು ಯುವರ್ ಸೆಲ್ಫ್ ಆ್ಯಂಡ್ ಶೋ ಯು ಹ್ಯಾವ್ ಟು ಬಿ ಪಾಪ್ಯುಲರ್. ಸೊ ಇನ್ನಾದರೂ ಅದೇ ಥರ ಇದೆಲ್ಲ. ಸೊ ಎನಿಬಡಿ ಸಕ್ಸಸ್ ಸ್ಟೋರಿ ಹೂ ಬಿಕಮ್ಸ್ ಪಾಪ್ಯುಲರ್, ವಿ ಮೇಕ್ ಹಿಮ್ ಆಸ್ ಹೀರೋ. The second is always forgotten in this country. So everybody runs behind a success story and talk about him. There are so many zillions of people in this world who are failures. Nobody cares about them. What does success matter today is only power, money and achievement. So ethics, morality alla hogbutide. I'm sorry, I don't know taking this, I don't know from where this started, where I'm going. But somehow I feel the transparency has to come in the system. It's high time all political parties and even media should start posing a question at the centers of society and the country. ಇದು boredom ಆಗಿದೆ. ಸೇಮ್ allegations of BJP, Congress, it is ever ending. This is not going to take anywhere ಅಂತ ನನ್ನ ಫೀಲಿಂಗ್ ಇದೆ. ಬಟ್ it can only happen through transparency. The policies can change this country. No one man can become a god in this country, which we all try to project somebody as a god. That's not going to happen. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಟ್ರಾನ್ಸ್ಪರೆನ್ಸಿ ಬಗ್ಗೆ, ಡೆಮೋಕ್ರಸಿ ಬಗ್ಗೆ ಮಾತಾಡೋದು ಸರಿ ಅಂತ ಅನ್ಸುತ್ತೆ? ಅಲ್ಲ, ಕಾಂಗ್ರೆಸ್ ಪಕ್ಷ ಅಂತಲ್ಲ, ಅದು ಇಂಡಿವಿಜುವಲ್ ನೀವು ಕನ್ಸಿಡರ್ ಮಾಡಲ್ಲ. ವೈ ಐ ಶುಡ್ ಬಿ ಇನ್ ಕಾಂಗ್ರೆಸ್ ಪಕ್ಷ ಎಲ್ಲೋ ನನ್ನಂಗೂ ಬಿ ಜೆ ಪಿನಾಗಿರೋರು ಈ ಥರ ಭಾಳಷ್ಟು ಜನ ಇದೇ ಥರ ವಿಚಾರದವರು ಇದ್ದಾರೆ, ಕಾಂಗ್ರೆಸ್ನಾಗಿದ್ದಾರೆ, JDSನಾಗಿದ್ದಾರೆ, ಅಪಾರ್ಟ್ ಫ್ರಮ್ ನಾನ್ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ನ ಕೂಡ ಇರೋರು ಇದ್ದಾರಲ್ಲ ಜನ. ವೈ ಇಟ್ಸ್ ನಥಿಂಗ್ ಟು ಡೂ ವಿತ್ ಕಾಂಗ್ರೆಸ್, ಇಟ್ಸ್ ಜಸ್ಟ್ ಅನ್ ಇಂಡಿವಿಜುವಲ್ ಒಪಿನಿಯನ್. ಬೀಯಿಂಗ್ ಇನ್ ಟು ಪಾಲಿಟಿಕ್ಸ್, ಐ ಪರ್ಸನಲಿ ಫೀಲ್ ಲಾಸ್ಟ್ 30 years ಆಫ್ ಮೈ ಪೊಲಿಟಿಕಲ್ ಕೆರಿಯರ್, ಐ ಡೋಂಟ್ ನೋ, ಎಲ್ಲೋ ಗ್ರೇಟ್ ಸ್ಪೇಸಲ್ಲಿಲ್ಲ ನಾವು. ವಿ ಆರ್ ನಾಟ್ ಇನ್ ಅ ಗುಡ್ ಸ್ಪೇಸ್.
ಆಯಿತು, ಬದಲಾವಣೆ ನಿಮ್ಮಿಂದನೇ ಶುರುವಾಗಲಿ, ಹೊರಗಡೆ ಬಂದು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ಬೋದು, ಇಲ್ಲ ಒಂದಷ್ಟು ಜನನ ಒಟ್ಟುಗೂಡಿಸಿ ಏನಾದರೂ ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ಬೋದು. ಆಲ್ ದಿಸ್ ಥಿಂಗ್ಸ್ ಇಟ್ಸ್ ವೆರಿ ಈಸಿ ಟು ಅಡ್ರೆಸ್ ಮೀಡಿಯಾ ಆ್ಯಂಡ್ ಟೆಲ್. ಇದು ಹೇಳಿರ್ತಕ್ಕಂಥ ಸಜೆಷನ್ನಲ್ಲಿ ದ ನೆಕ್ಸ್ಟ್ ಕ್ವಶನ್ ಐ ನ್ಯೂ ಇಟ್ಸ್ ಗೋಯಿಂಗ್ ಟು ಕಮ್. But it's not easy. Either you have to go to that level to grow. It's not that you can't try, but whether you really achieve it or not, it's always a question mark. But I feel friends, association, movement, society, a movement of a society, a thought should develop into a movement. ಸೊ ಮೇಟ್ ಬಿ ನಾನು ಹೇಳಿರೋದು ಇದು ಮೂಮೆಂಟಾಗಿ ಡೆವಲಪ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಅಥವಾ ಇದು ಎಷ್ಟೋ ಜನ ನನ್ನ ಬಗ್ಗೆ ಈ ಥರ ನನಗಿಂತ ಅದ್ಭುತವಾಗಿ ಮಾತನಾಡಿದ್ದಾರೆ. ದೇ ಆರ್ ಸೋ ಮೆನಿ ಪೀಪಲ್ ಇನ್ ದಿಸ್ ಕಂಟ್ರಿ ಗೊಂಟ್ ಡಿಫ್ರೆಂಟ್ ಸಜೆಷನ್, ಗುಡ್ ಸಜೆಷನ್ಸ್ ಕೊಟ್ಟಿದ್ದಾರೆ, ಅದು ಯಾರು ಕಿವಿಗೂ ಬಿದ್ದಿರಲಿಕ್ಕಿಲ್ಲ. ಬಟ್ ಇಫ್ ಯು ಆಸ್ಕ್ ಮಿ, ಐ ಆಮ್ ಸಾರಿ, ಐ ಆಮ್ ಸ್ಪೀಕಿಂಗ್ ಔಟ್ ಆಫ್ ಕಾಂಟೆಸ್ಟ್, ನೀವೇನೋ ಪ್ರಶ್ನೆ ಕೇಳಿದ್ವಿ, ನಾವೇನೋ ಮಾತಾಡ್ತಾ ಹೋದೆ. ಬಟ್ ಸಮ್ವೇರ್ ಐ ಫೀಲ್ ದ ಚೇಂಜ್ ಹ್ಯಾಸ್ ಟು ಕಮ್ ಇನ್ ಅ ಬೆಟರ್ ವೇ ಫಾರ್ ಅ ಪೊಲಿಟಿಕಲ್ ಕ್ಲೆನ್ಸಿಂಗ್ ಆಗಬೇಕು. ಇದನ್ನು ಅನುಕೂಲ ಸಿಂಧು ರಾಜಕಾರಣ ಅಂತಾರೆ ಹೇಳ್ಬೋದು. obviously, when we express the truth, always there is always a criticism to it. I accept it. And since you are a part of a system, if the whole governments are corrupt, either BJP or Congress is corrupt, the politicians are corrupt. ನಾನು ಮಾಡಿದನೆಲ್ಲ ಗೊತ್ತಿಲ್ಲ. The projection, the perception of a common man is politicians ಅಂತ they feel they are corrupt. We have to accept it. We cannot run away from it. ಸೊ ಬದಲಾವಣೆಯನ್ನು ಬೋಧನೆ ಮಾಡ್ತೀನಿ, ಆದರೆ ಬದಲಾವಣೆಯನ್ನು ತರೋದಕ್ಕೆ ತಯಾರಿಲ್ಲ ಅಂತೀರ? ಬೋಧನೆ ಮಾಡ್ತೀನಿ ಅಂತಲ್ಲ, ಇನ್ ಮೈ ಎಬಿಲಿಟಿ ಆ್ಯಂಡ್ ಕೆಪಾಸಿಟಿ, ವಾಟ್ ಎವರ್ ಬೆಸ್ಟ್ ಐ ಕ್ಯಾನ್ ಡೂ. ಇಫ್ ದೇರ್ ಇಸ್ ಅ ಚಾನ್ಸ್ ಟು ಪುಟ್ ಸರ್ಟನ್ ಥಿಂಗ್ಸ್ ಇನ್ ಅ ಬೆಟರ್ ವೇ, ಐ ಕೆನಾಟ್ ಸೇ ಐಲ್ ಇರಾಡಿಕೇಟ್. If out of 100, if I can make even 20, 30, still it's a better start. I will not say I can make, I know I understand politics from rock bottom. I've seen politics from a very grassroots level. I've been a counselor. And lucky is that I've traveled among the masses, classes, been traveling, international exposure ಇದೆ. I know things are not going to change, but certainly policies and transparency would get us in a better level. I don't say ಎಲ್ಲ overnight ಎಲ್ಲ change ಆಗುತ್ತಂತಲ್ಲ. If media pushes, if political parties and the society, if all they start pushing for transparency, little bit of an accountability, we discuss more of an accountability, a transparency into the system, could definitely do better than what we are doing this. Rather than this thing, we are going in a very reverse manner ನಲ್ಲಿ ಹೋಗ್ತಾ ಇದ್ದೀವಿ. ಇಟ್ಸ್ ಹಸ್ ಬಿಕಮ್ ಮೋರ್ ಆಫ್ ಅ ಪ್ಲೀಸಿಂಗ್ ಪೊಲಿಟಿಕ್ಸ್ ಆಗಿಬಿಟ್ಟಿದೆ, ಅಥವಾ ಕಾಂಟ್ರವರ್ಸಿ ಪೊಲಿಟಿಕ್ಸ್ ಆಗಿಬಿಟ್ಟಿದೆ. there is nothing much fun about politics. If I have to fight between somebody, if we have to fight on a morality that my morality is better than yours, that would have been a greater society ಅನಿಸುತ್ತೆ. I know this is all absolute to speak, but honestly, if this is what I would like to represent and this is what I would like to feel, if we all can work towards it, we can make a better society. ಇವತ್ತಿನ ರಾಜಕಾರಣದ ಆಗು ಹೋಗುಗಳಲ್ಲಿ ನಿಮ್ಮ ಮಾತುಗಳಿಗೆ ಅಥವಾ ನಿಮ್ಮ ಆಲೋಚನೆಗಳಿಗೆ ಜಾಗ ಇದೆ ಅಂತ ಅನ್ಸುತ್ತೆ? Everything there is a scope, things have changed. If you see the whole world is geopolitical, ನೀವು ನೋಡ್ತಾ ಹೋದ್ರೆ ಅದ್ಭುತ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಪ್ರಫುಲ್ ಕುಮಾರ್ ಮಾಂತು, he created a storm, he became a youngest chief minister, students movement ಲಿಂದ ಆಯಿತು, but he did not have a life shell, I understand. But even AAP also came from a storm, still it is growing stronger. So any movement, basically a movement of a good thought, if it and media plays a vital role today. If media takes anything strongly, there is a larger things can change faster pace. I'm just hoping. So being optimistic is only the way you have to run through it. There is nothing called that I'll be change ಬರುತ್ತೆ ಅಂತಲ್ಲ. ಬಟ್ ಐ ಫೀಲ್ ಇವೆರಡು ಕನ್ಸಿಡರ್ ಮಾಡಿದ್ರೆ ಡೆಫಿನೆಟ್ಲಿ ದೆಲ್ ಬಿ ಬಿಗ್ಗರ್ ಇಂಪ್ಯಾಕ್ಟ್ ಆ್ಯಂಡ್ ಅ ಬೆಟರ್ ಇಂಪ್ಯಾಕ್ಟ್ ಟು ಸೊಸೈಟಿ. ಇನ್ನು 10 ವರ್ಷಗಳಲ್ಲಿ ನಿಮ್ಮನ್ನು ನೀವು ಎಲ್ಲಿ ನೋಡ್ಕೋತೀರಿ ರಾಜಕಾರಣದಲ್ಲಿ? ಐಲ್ ಬಿ ಓಲ್ಡ್ ಅಟ್ ಮೀಟ್ ಬಿ 10 ವರ್ಷದಲ್ಲಿ 58 ಆಗಿರ್ತೀನಿ. ಬಟ್ ರಾಜಕಾರಣದಲ್ಲಿ ಐ ಡೋಂಟ್ ನೋ ವೇರ್ ಪೀಪಲ್ ವಿಲ್ ಟೇಕ್ ಮೀ, ಬಟ್ ಸರ್ಟನ್ಲಿ ಆಲ್ ಮೈ ಲೈಫ್ ಐ ಆಲ್ವೇಸ್ ಫೆಲ್ಟ್ ದಟ್ ಐ ಶುಡ್ ಮೇಕ್ ಅ ಮಾರ್ಕ್ ಇನ್ ಪಾಲಿಟಿಕ್ಸ್ as a good human being. And if I am recognized to be a good human being and if I can set something for the larger masses, ಜನಕ್ಕೆ ಒಳ್ಳೇದಾಗಬೇಕು, ದೊಡ್ಡ ಪ್ರಮಾಣದಲ್ಲಿ ಏನೋ ಜನಕ್ಕೆ ಸಹಾಯ ಆಗಬೇಕು, ಕಾರ್ಯಕ್ರಮಗಳು ತರಬೇಕು, ಸರ್ಕಾರ ಮುಖಾಂತರ ಆಗಿರಲಿ ಅಥವಾ ಸರ್ಕಾರಗಳಿಗೆ ಒತ್ತಡ ಮಾಡಿ ಕಾರ್ಯಕ್ರಮಗಳು ತರಿಸ್ತಕ್ಕಂಥದ್ದು, ಅಥವಾ ವೈಯಕ್ತಿಕವಾಗಿ ಒಂದೇನೋ ಆಪರ್ಚುನಿಟಿ ಸಿಕ್ಕಾಗ ಅದನ್ನ ಜನಕ್ಕೆ ತಲುಪಿಸ್ತಕ್ಕಂಥದ್ದು ಮಾಡಿದ್ರೆ, that's the only dream in politics. I don't know where I will grow, but how far I will grow, I don't know. But still I feel I've been in politics. ರಾಜಕಾರಣದಲ್ಲಿ ಇರ್ತೀರಿ, ಆಯಿತು, ಎಲ್ಲಿ ಹೋಗ್ತೀರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ರಾಜಕಾರಣ ಅನ್ನೋವಂಥದ್ದು ಅದು ಎಲ್ರಿಗೂ ಗೊತ್ತಿರೋವಂಥದ್ದು. ಎಲ್ಲರೂ ಒಂದು ಕನಸನ್ನು ಕಾಣಬಹುದು ಅಷ್ಟೇ, ನಾನು ಇದಾಗ್ಬೋದು, ನಾನು ಅದಾಗ್ಬೋದು ಅಂತ. ನಿಮ್ಮ ಕನಸೇನಿದೆ? ಐ ಡೋಂಟ್ ನೋ, ಆ ಥರ ಏನು ಐ ಆಮ್ ನಾಟ್ ವೆರಿ ಪೊಲಿಟಿಕಲಿ ಅಂಬಿಷಿಯಸ್ ಆಗೇನಿಲ್ಲ.
ದಟ್ ಹಿಂಗೆ ಆಗಬೇಕಂತೇನಿಲ್ಲ, ಬಟ್ ಇದೆ, ಆಸೆ ಇದೆ. ಆ್ಯಸ್ ಲಾಂಗ್ ಆಸ್ ಐ ಆಮ್ ದೇರ್ ಇನ್ ಪಾಲಿಟಿಕ್ಸ್ ಆ್ಯಂಡ್ ಇಫ್ ಐ ಕ್ಯಾನ್ ಗ್ರೋ ಟು ಹೈಯರ್ ಲೆವೆಲ್ ದೆನ್ ವಾಟ್ ಐ ಆಮ್ ಟುಡೇ, ಎವ್ರಿಬಡಿ ಆಸ್ಪೈರ್ಸ್ ಟು ಗ್ರೋ ಹೈಯರ್. From there, if I can do something big and bigger, larger to the common man, that will be a great achievement. ಸರಿ, ಏನು ಬಂದರೂ ಸಂತೋಷ, ಬರ್ತಿದ್ರು ಸಂತೋಷ ಅಂತನಾ? No, that's how we have to take it, because you don't know, anything can happen, as I said, no. Life is very uncertain and anything can happen. I'm maybe at this point of time, I'm not in a great aggressive mood nalilla at this point of time. Maybe after 5 years I might be aggressive, or if I'd seen me after 25 years back, I would have been more aggressive. Today I think I'm more subtle, so my mindset is different today. So that much I can say. ರಾಜಕಾರಣದಲ್ಲಿ ಇಫ್ ಯು ನಾಟ್ ಅಗ್ರೆಸಿವ್ ದೆನ್ ಯು ಡೋಂಟ್ ರೀಚ್ ಎನಿವೇರ್. See, the reaching is either way, you're aggressive or you're not aggressive. Reach is I always strongly believe in destiny. Yes, you have got plans, you have to execute things, I have to really struggle, I have to put a lot more efforts, I have to, I can't be I can't be like what I am now. I have to spend more time, more. I have to give more towards people and politics. Then only there is a chance that I can still grow my base strong into politics. I have to give a lot of time. ಸಾಮಾನ್ಯವಾಗಿ ಎಲ್ಲರೂ ನಾನು ಈ ಪ್ರಶ್ನೆಯನ್ನು ಕೇಳ್ತೀನಿ, ಎಸ್ಪೆಷಲಿ ರಾಜಕಾರಣಿಗಳನ್ನು. ರಾಜಕಾರಣ ಮಾಡದೇ ಇದ್ದಿದ್ರೆ ಏನಾಗಿರ್ತಿದ್ರಿ ಅಂತ. ಬೇರೆಯವರೆಲ್ರಿಗೂ ಹೇಳೋದಕ್ಕೆ 1-2 ವಿಚಾರಗಳಿರುತ್ತೆ. ಬಹುಶಃ ನಿಮ್ಮ ಹತ್ರ ಲಿಸ್ಟ್ ಇದೆ ಅಂತ ಅನ್ಸುತ್ತೆ. ರಾಜಕಾರಣಿ ಆಗಿಲ್ಲದೆ ಇದ್ದಿದ್ರೆ ಏನಾಗಿರ್ತಿದ್ರಿ ಅನ್ನೋದಕ್ಕೆ. ಎಸ್, ಗೋ ಆನ್, ಏನೇನಾಗಿರ್ತಿದ್ರಿ? I don't know. Even now also the business is inside me. I partially, sometimes I do business also, but off late ಅಷ್ಟೇನು ಭಾಳ ಇನ್ವಾಲ್ವ್ ಆಗಿ ಬಿಸ್ನೆಸ್ ಮಾಡ್ತಾ ಇಲ್ಲ. there's nothing much happening on the business front nowadays. But definitely yes, even though I'll be more active in politics, my business will never go out of it. If I wouldn't have been into politics, yes, obviously full time I would have been into business. I think so, I would have been little I can say I would have not lost much money in politics. I would have made more money into business, and I'm happy, even though spending money in politics gives me a little of a kick. So always my wife, my family, everybody tells rokka jaasti kharchu ಮಾಡಬೇಡ ರಾಜಕಾರಣದಲ್ಲಿ ಅಂತ ಹೇಳ್ತಾ ಇರ್ತಾರೆ. That gives me immense kick. That's okay. Yes, if you ask me one particular question, yes, I would have been definitely deep into business. I would have been a businessman. ರಾಜಕಾರಣದಲ್ಲಿ ಬದಲಾವಣೆ ತರಬೇಕು ಅನ್ನೋಂಥ ಸಾಕಷ್ಟು ಜನ ಅಂದ್ಕೊಳ್ಳೋದ್ರಲ್ಲಿ ಮೊದಲನೇ ಹಂತನೇ ದುಡ್ಡಿಲ್ದಿರ ರಾಜಕಾರಣ ಮಾಡಬೇಕು ಅನ್ನೋವಂಥದ್ದು. ಅದಕ್ಕೆ ವಿರುದ್ಧವಾಗಿ ನಡೀತಾ ಇದ್ದೀರಿ ಅಂತ ಅನ್ಸಲ್ಲ. ಯಾಕಂದರೆ ಸಾಮಾನ್ಯ ಜನ ಮಾತಾಡೋದು, ಅರೇ ಚುನಾವಣೆ ಬಂದರೆ ಒಂದು 100-200 ಕೋಟಿ ಎಲ್ಲ ಏನೂ ಅಲ್ಲ ಅಂತ. ಹೌದಾ, ಅಷ್ಟೆಲ್ಲ ಖರ್ಚಾಗುತ್ತಾ? ಖರ್ಚು ಮಾಡಿದ್ದೀರಾ? 100 ಕೋಟಿ ಎಲ್ಲ ಮಾಡಿಲ್ಲ. ಇಲ್ಲಿವರೆಗೆ ಲೆಕ್ಕ ಹಾಕಿದರೆ ಎಸ್, ಹುಟ್ಟಿದಲ್ಲಿಂದ 106 ಕೋಟಿ ಖರ್ಚು ಮಾಡಿದ್ದೇನಿಲ್ಲ ಅಂತಲ್ಲ, ಬಟ್ ಪ್ರೋಗ್ರೆಸಿವ್ ಆಗಿ ಮಾಡಿದ್ದೀವಿ. ಎವ್ರಿಬಡಿ ಸೇಸ್ ದ ಸೇಮ್ ಓಲ್ಡ್ ಥಿಂಗ್ಸ್, ಬಟ್ I differ, but I have done programs which I can proudly say. Not in only in political sector, of the sector ನೀವು ನೋಡಿದ್ರು ಕೂಡ ನಾನು ತುಂಬಾ ಮಾಡಿದ್ದೀನಿ. ಬಟ್ ಐ ಹ್ಯಾವ್ ನೆವರ್ ಪೊಲಿಟಿಸೈಸ್, ನೈದರ್ ಪಾಪ್ಯುಲಾರಿಟಿಗೋಸ್ಕರ ಅಥವಾ ಪಬ್ಲಿಸಿಟಿ ತೊಗೊಳ್ಳಕ್ಕಂತ ಯಾವ ಮಾಡಿಲ್ಲ. ಬಟ್ ವಾಟ್ ಎವರ್ ಐ ಹ್ಯಾವ್ ಡನ್, ಎಸ್ ಐ ಆಮ್ ಹ್ಯಾಪಿ ವಿತ್ ಇಟ್. ಇಟ್ಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಪಾಲಿಟಿಕ್ಸ್. ಸಾಮಾನ್ಯವಾಗಿ ದುಡ್ಡು ಖರ್ಚು ಮಾಡಲೇಬೇಕು ರಾಜಕಾರಣದಾಗೆ. ದುಡ್ಡು ಖರ್ಚು ಮಾಡಲಾರಂಗೆ ಇವತ್ತು ತುಂಬಾ ಕಷ್ಟ ಇದೆ. ಇಟ್ಸ್ ನಾಟ್ ಓನ್ಲಿ ಮೀ, ಎಲ್ಲರೂ ಪಾಪ ಯಾರು ರಾಜಕೀಯದಲ್ಲಿದ್ದಾರೆ ಅವ್ರ ಹಂತದಲ್ಲಿ ಅವ್ರು ಖರ್ಚು ಮಾಡ್ತಾನೆ ಇದ್ದಾರೆ. ಅವ್ರಿಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವರು, ಅಷ್ಟು ಮಿತಿ ಮೀರಿ ಎಲ್ಲರೂ ಮಾಡ್ತಾರೆ, ಸಾಲ ಮಾಡ್ತಾರೆ. ಸೊ ನಾವು ನಿಮಗೆ ಸ್ವಾಗತ ಮಾಡ್ತೀವಿ, ತಾವು ರಾಜಕೀಯಕ್ಕೆ ಜಲ್ದಿ ಬನ್ನಿ ಅಂತ. ದುಡ್ಡು ಖರ್ಚು ಮಾಡಲಿ ಅಂತನಾ? ಸಾಲ ತೊಗೊಂಡ್ಮೇಲೆ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಸಾಲದ ಅನುಭವ ನಿಮಗಾಗಲಿ ಅಂತ. ಓಕೆ, ಕಾರ್ಯಕ್ರಮದ ಅಥವಾ ಸಂದರ್ಶನದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸಂತೋಷ್, ಇಷ್ಟು ದಿನದ ನಿಮ್ಮ ಒಂದು ಬದುಕನ್ನು ಆತ್ಮಾವಲೋಕನ ಮಾಡ್ಕೊಳ್ಳೋದಾದರೆ ಹೌ ಸ್ಯಾಟಿಸ್ಫೈಡ್ ಯು ಆರ್? ಸಾಕಪ್ಪ ಅಂತ ಅನಿಸಿದ್ಯಾ, ಇಲ್ಲ ಒಂದಿಷ್ಟು ತಪ್ಪುಗಳು ನಡೆದಿದೆ ಅದನ್ನು ಸರಿ ಮಾಡ್ಕೊಳ್ಳೋಣ ಅಂತ ಅನಿಸಿದ್ಯಾ? ಹೌದು, ರಾಜಕೀಯದಲ್ಲಿ ತಪ್ಪು ಮಾಡಿದ್ದೀನಿ. ನಾನು ಸೋತಿದ್ದೆ, ನಾನು ಎಡವಟ್ಟು ಮಾಡ್ಕೊಂಡಿರೋದು ರಾಜಕೀಯದಲ್ಲಿ. ವಿಚ್ ಐ ವಿಲ್ ನೆವರ್, ಐ ಥಿಂಕ್ ಸೊ, ಆ ಥರ ತಪ್ಪು ಇನ್ನೊಂದ್ಸಲಿ ಮಾಡೋಲ್ಲ. ಬಿಸ್ನೆಸ್ ವೈಸ್ ಕೂಡ ಭಾಳ ತಪ್ಪು ಮಾಡಿದ್ದೀನಿ. ನೆವರ್ ಟೇಕನ್ ಕೇರ್ ಆಫ್ ಫೈನಾನ್ಸಸ್ ವೆಲ್. It is everybody's story. So life has been a roller coaster. I lost my father very early. At the age of 15, perhaps I lost my father. So people know only the success story of me, but
every success story has got some story to tell. So yes, I've tried, I've been successful in many things, and all in all, I feel I'm lucky. I'm one of the most luckiest rascal, you can say that. I'm here. God has been very kind, or the nature has been very kind to me. Wherever I tried, I was, very early age. There's so many people, different classes ನೋಡಿದಾಗ I always feel if I was born to their mother, ನಾನು ಅಲ್ಲಿ ಇರ್ತಾ ಇದ್ದೆ. If they were born to my mother, they would have been here. ಸೊ ಅದು ಒಂದು ಯಾವಾಗಲೂ ಕಾನ್ಷಿಯಸ್ ಬ್ರೇಕ್ ಇದೆ. ಸೊ ಆಲ್ವೇಸ್ ಮೈ ಕಾನ್ಷಿಯಸ್ ಆಲ್ವೇಸ್ tells me that because you're sitting here, you don't think you have got only the merit here. So me sitting and talking to you and looking at the camera and addressing the people, I feel I'm lucky. So like me, like you, thousands of people I feel are there on the roads who have got much more merit than me, but still they didn't get this opportunity to come on this platform and speak to you through the media. I've been blessed, but overall, yes, if you see, yes, still I would have done better. Still there's a lot in me to do better. I would surely attempt and try to do my best in my future. And always, I still want to say that I would always love to be away from controversies, speaking wrong things. Still through your media mukantara, still there's a scope that if we all, people who are all so much connected directly or indirectly involved in politics, if we all can set up new agenda, new things can be always created. New things are happening in day in day out, new things can happen. And ಈ ಸ್ವಲ್ಪ ಮೊನಾಟನಸ್ ಪೊಲಿಟಿಕ್ಸ್ ಬಿಟ್ಟು ಸ್ವಲ್ಪ ಬೇರೆ ರೀತಿಯ ಪೊಲಿಟಿಕ್ಸ್ ವಿಚಾರ ಮಾಡಿ among across all friends across the party, like you, even though you're not directly into politics, but you're into politics, we can change for a better. So there are so many wonderful friends across the party from BJP. We all want this country to progress. So if country has to progress, ಅಜೆಂಡಾಗಳು ವೈಯಕ್ತಿಕವಾಗಿ ಮಾತಾಡ್ಕೊಂಡು ದಿನ ಬೆಳಗ್ಗೆ ಇದ್ರ ಬೈದಾಡ್ಕೊಂಡ್ರೆ ಐ ಡೋಂಟ್ ಥಿಂಕ್ ಸೊ ವಿ ಆರ್ ವೇಸ್ಟಿಂಗ್ ಮೋರ್ ಆಫ್ ಅವರ್ ಎನರ್ಜಿ ಆ್ಯಂಡ್ ಟೈಮ್ ಅನ್ಸುತ್ತೆ. ಏನೋ ಸ್ವಲ್ಪ ಅಲ್ಲೊಂದು 4 ಜನಕ್ಕೆ ಇಂಡಿವಿಜುವಲ್ ಗ್ರೋತ್ ಆಗ್ಬೋದು, ಬಟ್ ಆಸ್ ಅ ಸೊಸೈಟಿ, ಎಸ್ ವಿ ಆಲ್ ಇಟ್ಸ್ ಆಲ್ ಅವರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಇಫ್ ವಿ ಆಲ್ ಕ್ಯಾನ್ ಥಿಂಕ್ ಆ್ಯಂಡ್ ವರ್ಕ್ ಟುವರ್ಡ್ಸ್ ಇಟ್ ಆ್ಯಂಡ್ ಫಾರ್ ಅ ಬೆಟರ್ ಕಂಟ್ರಿ ಆ್ಯಂಡ್ ಅ ಬೆಟರ್ ಸ್ಟೇಟ್, ದಟ್ ವುಡ್ ಬಿ ಗುಡ್. ಬಟ್ ಐ ವುಡ್ ಸಿನ್ಸಿಯರ್ಲಿ ಟ್ರೈ ಹಾರ್ಡ್. ನನ್ನ ಕೈಲಿ ಎಷ್ಟಾಗುತ್ತೆ, ದೇವ್ರು ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ಪ್ರಾಮಾಣಿಕವಾಗಿ ಸಾರ್ವಜನಿಕ ಜೀವನದಲ್ಲಿ ಒಳ್ಳೆ ಹೆಸರು ತೊಗೊಳ್ಳಿಕ್ಕೆ ಪ್ರಾಮಾಣಿಕ ಒಂದು ಪ್ರಯತ್ನ ಅಂತೂ ಖಂಡಿತವಾಗಿ ಮಾಡ್ತೀನಿ. ಆಗಲಿ, ಎಲ್ಲರೂ ಸೇರಿ ಬದಲಾವಣೆ ತರೋಣ ಅಂತ ಹೇಳ್ತಾ ಇದ್ರಿ. ಆ ಬದಲಾವಣೆ ಮೊದಲು ನಿಮ್ಮಿಂದನೇ ಶುರು ಆಗಲಿ ಅಂತ ನಾವೆಲ್ಲರೂ ಕೂಡ ಬಯಸ್ತೀವಿ. ಒಬ್ವಿಯಸ್ಲಿ ಇದೆ. ಏನಾಗುತ್ತೆ, ಇಟ್ಸ್ ಲೈಕ್ ಸಮ್ಟೈಮ್ಸ್ ಪೊಲಿಟಿಕ್ಸ್ ಇಸ್ ಲೈಕ್ ಎ ಟೆಸ್ಟ್ ಮ್ಯಾಚ್. ಇಟ್ಸ್ ಸೋ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅ ಪರ್ಸನ್. ಪರ್ಸೆಪ್ಷನ್ ಮೊದಲು ತಪ್ಪಿರುತ್ತೆ, ಪರ್ಸೆಪ್ಷನ್ ಚೇಂಜ್ ಆಗುತ್ತೆ. ನಾನು ಸುಷ್ಮಾ ಸ್ವರಾಜ್ ಅವ್ರನ್ನ ಭಾಳ ಹತ್ರದಿಂದ ನೋಡಿದ್ದೀನಿ. ಸೋನಿಯಾ ಗಾಂಧಿ ಅವರು ಸುಷ್ಮಾ ಸ್ವರಾಜ್ ಎಲೆಕ್ಷನ್ನಲ್ಲಿ ಸುಷ್ಮಾ ಸ್ವರಾಜ್ ನಮ್ಮ ಮನೇಲಿ ಇದ್ರು ಅವಾಗ. ಸೊ ಪರ್ಸೆಪ್ಷನ್ ಇಸ್ ಡಿಫ್ರೆಂಟ್ ಫ್ರಮ್ ವೆನ್ ಯು ಸಿ ಪೀಪಲ್. ಸೊ ನಮ್ಮ ಬಗ್ಗೆ ಪರ್ಸೆಪ್ಷನ್ ಯಾವತ್ತೂ ಭಾಳ ಒಳ್ಳೆಯದು ಇಲ್ಲ. ಸೊ ಬಿಕಾಸ್ ಯುವರ್ ಪರ್ಸೆಪ್ಷನ್ ಚೇಂಜಸ್ ಬೇಸಿಕಲಿ ಇಫ್ ಯು ಗಾಟ್ ಮನಿ. ಸೊ ಪೀಪಲ್ ಹೇಟ್ ಯು ಬಿಕಾಸ್ ಯು ಗಾಟ್ ಮನಿ. ಆ್ಯಂಡ್ ಮೂಮೆಂಟ್ ಯು ಗಾಟ್ ಮನಿ, ಆಲ್ ಪೀಪಲ್ ಅಸ್ಯೂಮ್ ದಟ್ ಯು ಗಾಟ್ ಆಲ್ ಅದರ್ ಬ್ಯಾಡ್ ಕ್ಯಾರೆಕ್ಟರ್ಸ್ ಓನ್ಲಿ ಅಂತ ಅಸ್ಯೂಮ್ ಮಾಡ್ತಾರೆ. ದ್ಯಾಟ್ಸ್ ಓಕೆ, ದ್ಯಾಟ್ಸ್ ಆಲ್ ಪಾರ್ಟ್ ಆಫ್ ಸೊಸೈಟಿ. ಅದ್ರ ಬಗ್ಗೆ ಯಾವುದೂ ರಿಗ್ರೆಟ್ಸ್ ಇಲ್ಲ. ಬಟ್ ಸ್ಟಿಲ್ ಇದೆ, ಆ ಥರ ವಿಚಾರಗಳಿದ್ದಾವೆ. ಅದಕ್ಕೆ ನಾವು ಬದ್ಧವಾಗಿ ನಡ್ಕೊಂಡು ಬಂದಿದ್ದೀನಿ ಕೂಡ, ಅದು ಜನಕ್ಕೆ ರೀಚ್ ಆಗಿಲ್ಲ. ಸೊ ಐ ಡೋಂಟ್ ಟು ಸೇ ಐ ಆಮ್ ಸ್ಪೆಷಲ್, ನಾನೇ ಭಾಳ ಗ್ರೇಟ್ ಅಂತೂ ನೀನು ಹೇಳ್ಕೊಳ್ಳಲ್ಲ. ಬಟ್ ಇನ್ ಮೈ ಓನ್ ಕಾನ್ಷಿಯಸ್ ಎಸ್ ಐ ಪ್ರಾಕ್ಟೀಸ್ ಮೆನಿ ಥಿಂಗ್ಸ್. ಆಗಲಿ, ಮುಂದಿನ ದಿನಗಳಲ್ಲಿ ಅದನ್ನು ಇನ್ನೂ ಹೆಚ್ಚು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅನ್ನೋದನ್ನ ನೋಡೋಣ. ಇತಿಹಾಸ ಅಂತೂ ಯಾವತ್ತೂ ಎಲ್ಲೂ ಹೋಗೋದೇ ಇಲ್ಲ, ದಾಖಲಾಗಿ ಇದ್ದೇ ಇರುತ್ತೆ. ಒಂದಲ್ಲ ಒಂದಿನ ಅದು ಹೊರಗಡೆ ಬಂದೇ ಬರುತ್ತೆ. ಭಾಳ ಮುಕ್ತವಾಗಿ ಕೆಲವೊಂದು ವಿಚಾರಗಳನ್ನು ಮಾತಾಡಿದ್ರಿ. ಆದರೆ ಒಂದಂತೂ ಸತ್ಯ, ನಾನು ಶುರುವಿನಲ್ಲೇ ಹೇಳಿದ ಹಾಗೆ ಕೆಲವೊಂದಿಷ್ಟು ನಾಯಕರು, ಕೆಲವೊಂದಿಷ್ಟು ಕ್ಷೇತ್ರಗಳು ಈ ಬಾರಿ ಏನಾಗಬಹುದು ಅನ್ನೋವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ, ಒಂದು ಪ್ರಶ್ನಾರ್ಥಕ ಕ್ಷೇತ್ರ ಇರುವಂತಹ ಚಿಹ್ನೆಯಲ್ಲಿ ನೀವು ಕೂಡ ಇರೋದು ಸತ್ಯ. ನೋಡೋಣ, ಇನ್ನು 60-70 ದಿನಗಳಲ್ಲಿ ರಾಜ್ಯ ರಾಜಕಾರಣ ಎಲ್ಲಿಗೆ ಹೋಗುತ್ತೆ, ಟಿಕೆಟ್ ಸಿಗುತ್ತಾ, ಗೆಲ್ತೀರಾ ಅನ್ನುವಂಥದ್ದನ್ನು. ನಾನು ಪ್ರಿಡಿಕ್ಷನ್ ಇದೆ, ಟಿಕೆಟ್ ಸಿಗುತ್ತೆ ನನಗೆ, ನಾನು ಗೆಲ್ತೀನಿ ಕೂಡ, ವಿಶ್ವಾಸ ಇದೆ. ಕಲಗಡಿ ಜನ ನನಗೆ ಕೈ ಬಿಡಲ್ಲ. ಆಮೇಲೆ ಕರ್ನಾಟಕ ಜನ ಕೂಡ ನಮ್ಮ ಪಕ್ಷನ ಬೆಂಬಲಿಸ್ತಾರೆ ಈ ಬಾರಿ. ಆಮೇಲೆ ಖಂಡಿತವಾಗ್ಲೂ ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ತೀವಿ. ಐ ಆಮ್ ಜಸ್ಟ್ ಗಿವಿಂಗ್ ಮೈ ಪ್ರಿಡಿಕ್ಷನ್ಸ್. ದ ರೀಸನ್ ಈಸ್ ವಿಲ್ ನೆವರ್ ಗೋ ಬಿಲೋ 105 ಆ್ಯಂಡ್ ವಿಲ್ ಗೋ ಟು 130 ಅಂತ ನನಗೆ ನಂಬಿಕೆ ಇದೆ. ನನ್ನ ಅಸೆಸ್ಮೆಂಟ್
Because last time we were almost at 38%, even though in anti-incumbency 38% vote share togondo, we lost the number of seats. Even assumingly BJP is having the anti-incumbency now, and it sets at 36% vote share, still it is going to lose at least 30-40 seats. This is just only a mathematics. So on this, and moreover the programs of 2013 we 80 measure ಮಾಡಿ ನೋಡಿದಾಗ, from now to now people measure. If before we could conclude, if state government has done its job, why do they need prime minister so much? Prime minister is planning, I believe, 38 visits, so it shows they're already in a back foot. ಆಗಲಿ, ನೀವು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿನ ಕರೆಸ್ಕೊಳ್ತೀರಿ ಏನು ಚುನಾವಣೆ ಮಾಡಲ್ವ? ಮಾಡಲ್ಲ, ಡೆಫಿನೆಟ್ಲಿ ಇಲ್ಲ. ಬೇಸಿಕಲಿ ಇವತ್ತು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಚುನಾವಣೆಯಲ್ಲಿ ಬರೋದಕ್ಕೂ ನರೇಂದ್ರ ಮೋದಿಯವರು ಬರೋದಕ್ಕೂ ವ್ಯತ್ಯಾಸ ಇದೆ. ಬಿಕಾಸ್ ಒಬ್ವಿಯಸ್ಲಿ ಈಸ್ ಅ ಪ್ರೈಮ್ ಮಿನಿಸ್ಟರ್, ಈಸ್ ಟುಡೇ ಒನ್ ಆಫ್ ದ ಸೋ ಕಾಲ್ಡ್ ಒನ್ ಆಫ್ ದ ಪಾಪ್ಯುಲರ್ ಫಿಗರ್ ಇದಾರಿಲ್ಲ ಅಂತ ಹೇಳಕ್ಕೆ ಬರಲ್ಲ. ಬಟ್ ಆದರೂ ಅವ್ರು ಅಷ್ಟಲ್ಲಿ ಕನ್ಸಿಸ್ಟೆಂಟಾಗಿ ಬಂದು ಒಂದು ಸ್ಟೇಟ್ ಎಲೆಕ್ಷನಿಗೆ, ಎಲ್ಲ ಸ್ಟೇಟ್ ಎಲೆಕ್ಷನಿಗೆ 30 ಟೈಮ್ 40 ಟೈಮ್ ವಿಸಿಟ್ ಹೊಳ್ತಾ ಇದ್ದಾರೆ ಅಂದರೆ ದ ಎಂಟೈರ್ ಮೆಕ್ಯಾನಿಸಮ್ ಈಸ್ ಓನ್ಲಿ ವರ್ಕಿಂಗ್ ಆನ್ ಹಿಮ್. ಸೊ ದೆನ್ ವಾಟ್ ಇಸ್ ದ ಸ್ಟೇಟ್ ದೆನ್? It may be because he has taken politics so seriously or elections so seriously. Yeah, that's what he's been doing it, ansathe. Obviously, what you said is right. He has taken politics very seriously and elections seriously. So that's what you said. Thanks to you, you give. So far, only thing he has taken two things seriously, ansathe. ಆಗಲಿ, ನಿಮ್ಮ ಲೆಕ್ಕಾಚಾರಗಳು ಒಂದಾದರೆ ಬಿಜೆಪಿ ಲೆಕ್ಕಾಚಾರನೂ ಮತ್ತೊಂದಿರುತ್ತೆ, JDS ಲೆಕ್ಕಾಚಾರ ಇನ್ನೊಂದಿದೆ. Obviously ಇದೆ. So this is all just it's not that ನಾವು ಹೇಳಿದ್ದಾಗುತ್ತಂತಲ್ಲ, but I'm hopeful that this would happen. Thank you so much. Thank you, wonderful Swathi. Thank you so much for calling me. And this is something new set up. When I came in, it was something surprising to me. Thank you so much. Thank you. ನಮಸ್ಕಾರ. ನೋಡಿದ್ರಲ್ಲ, ಇದಾಗಿತ್ತು ಅತಿಥಿ ವಿತ್ ಸ್ವಾತಿ ಕಾರ್ಯಕ್ರಮ. ಒಂದಂತೂ ಸತ್ಯ, ನಾನು ಶುರುನಲ್ಲೇ ಹೇಳಿದಾಗೆ ಕೆಲವೊಂದಿಷ್ಟು ಕ್ಷೇತ್ರಗಳು, ಕೆಲವೊಂದಿಷ್ಟು ನಾಯಕರು ಮುಂದಿನ 10 ವರ್ಷದಲ್ಲಿ ಏನಾಗ್ತಾರೆ ಅನ್ನೋದು ಒಂದಾದರೆ, ಈ ಬಾರಿ ಟಿಕೆಟ್ ಸಿಗುತ್ತಾ ಇಲ್ವಾ ಅಂತ ಇರುವಂಥ ಒಂದು ಕ್ಷೇತ್ರಗಳನ್ನು ಪಟ್ಟಿ ಮಾಡಿ ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇರುವಂಥದ್ದು. ಅದರಲ್ಲಿ ಆಗಿದ್ದಂತಹ ಅತಿಥಿ ಸಂತೋಷ್ ಲಾಡ್ ಅವರು. ಮತ್ತೆ ಮುಂದಿನ ಸಂದರ್ಶನದಲ್ಲಿ ಮತ್ತೊರು ಅತಿಥಿಯೊಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಿಟಿಸನ್. ಇದು ಶ್ರೀಸಾಮಾನ್ಯರ ಧ್ವನಿ.